ಕಿತ್ತೂರು ಚೆನ್ನಮ್ಮನ ಕಾಲದಿಂದಲೂ ಕತ್ತಿ ಮೇಲೆ ಬಂದದ ಬಂಗಾರ ನಮ್ಗೆ ಸಿಕ್ಕಿದ್ದನಕ ಕತ್ತಿ ಅಂತ ಸರ್ ರಾಜಕಾರಣಿ ಅನ್ಸ್ಕೊಳ್ಳಿಕ್ಕೆ ಜನ ವೈಯಕ್ತಿಕವಾಗಿ ನಾನು ಹೆಮ್ಮೆ ಪಡ್ತೀನಿ. ಚುನಾವಣೆ ಸ್ಪರ್ಧೆ ಮಾಡಪ್ಪ ಟಿಕೆಟ್ ತಗೋ ಅಂತ ಹೇಳಿದ್ರೆ ಇದ ಮಾತಾಡ್ತಿದ್ರ ನಾ ಯಾರಿಗೂ ಜಗತ್ನಾಗ ಯಾರಿಗೂ ಅಂಜಿಲ್ಲ ಅಂಜುದನು ಈಗ ಇದು ದುಡ್ಡು ಹಾಕಿ ದುಡ್ಡು ತೆಗೆಯುವಂತ ವ್ಯವಸ್ಥೆ ಬಂದಿದೆ. ಯಾವುದು ಈ ರಾಜಕಾರಣ ಅವ್ರು ಬಂದಿದ್ದಿಲ್ಲ ಎಲ್ಲ ಸರ್ಕಾರ ಮಾಡ್ಬೇಕಲ್ಲ ಅದು ತಪ್ಪು. ನನಗೆ ರಾಜಕಾರಣ ಶ್ರೇಷ್ಠ ಅಲ್ಲ, ಸಮಾಜಕಾರಣ ಶ್ರೇಷ್ಠ. ನಮ್ಮದನ್ನ ಈ ಕಿಶಾಗಿನ ತೆಗಿತಾರ, ಈ ಕಿಶಾಗ ಹಾಕ್ತಾರ. 25 ವರ್ಷ ನಮ್ಮ ದೇಶಕ್ಕೆ ಸರ್ಕಾರ ಅಂದ್ರೆ ಯಾರು ಅನ್ನೋದು ಏನೋ ನಮ್ಗೆ ಅರ್ಥ ಆಗ್ತಾ ಇರ್ತಾ. ಯಾಕೆ ರಾಜಕಾರಣಿಗಳಿಗೆ ತಾವು ಪಾಠ ಮಾಡಬಾರ್ದು? ಈಗ ಆಲ್ರೆಡಿ ಕೈ ಮೀರಿ ಹೋಗ್ಯದ. ಈ ಎಜುಕೇಶನ್ ಟೋಟಲಿ ಬಿಕಮ್ ಕಮರ್ಷಿಯಲ್. ನಾವು 200 ಸಲ ನೋಟಿಸ್ ಹಾಕಿದಾಗ ಒಂದು 5 ದಿನ 6 ಸಲ ಬಂದಿದ್ದೆ. ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತ ನಾವು ಮಾತಾಡ್ಬೇಕಾದ್ರೆ ನಮ್ಗೆ ಟಿಕೆಟ್ ಕೊಡುದಿಲ್ಲ. ಏನು ಮೊದಲೇ ಸಲ ಆರಿಸಿ ಬಂದಿ ಮಗನ ಈ ನಮ್ಗೆ ಮಾತಾಡ್ತಿಲ್ಲ ಅಂತಂದ್ರು. ಎಲ್ಲ ಅನಿಸ್ತಾ ಇಲ್ವಾ ರಾಜಕೀಯವಾಗಿ ತಪ್ಪು ಮಾಡ್ಕೊಂಡ್ಬಿಟ್ಟೆ? 3-4 ಪ್ರಪೋಸಲ್ ಬಂದಿದ್ದು. ಇನ್ನ ಮದುವೆ ಆಗ್ತಾನೋ ಬಂದಿದ್ದು. ಆದ್ರೆ ನಾವು ಟಚ್ ಅದು ಏನಿಲ್ರಿ, ನಾವು ಮುಟ್ಟ ಬರಬಿಡೋದು ದಂಡಿ. ನೀವು ಕಾರ್ ತಗೊಂಡ್ ಹೋಗಿ ಜಿಮ್ಗೆ ಹೋಗ್ತೀರಿ, ನಾವು ಹೊಲದಾಗ ದುಡ್ದು ನಾವು ಜಿಮ್ ಮಾಡ್ಬೋದು. ಮಗನ ಭಾರತ ದೇಶ ಎಲ್ಲಿಲ್ಲ, ಭಾರತ ದೇಶ ಈ 4 ಕೋಣೆಗಳ ಮಧ್ಯೆ ಇದೆ. ನಾನು ನಮ್ಮ ಹೊಲದಾಗ ಅಷ್ಟ ದುಡಿದಿಲ್ಲ, ನಾವು ಬೇರೆಯವ್ರ ಹೊಲದಾಗ ದುಡಿದು. ಸ್ನೇಹಿತರು ರಾಜಕಾರಣದಲ್ಲಿ ಇವತ್ತು ಸಿಗೋದು ಬಹಳ ಗಟ್ಟಿ ತೆಗಿತಿದ್ವಿ. 10 ಫೂಟ್ ಹಿಂಗ್ 10 ಫೂಟ್ ಹಿಂಗ್ 10 ಫೂಟ್ ಹಿಂಗ್ 10 ಫೂಟ್ ಹಿಂಗ್ 1 ಫೂಟ್ ಇಲ್ಲ. ನಮ್ ಜನ್ಮ ಅವ್ರು ತಿಳ್ಕೊಬೇಕ್ರಿ. ಈಗಿನ ಹುಡುಗರು ತಿಳ್ಕೊಬೇಕ್ರಿ. ರಮೇಶ್ ಕತ್ತಿ ಮಗ ಮ್ಯಾಗಿನ ಬಿದ್ದಿಲ್ಲ. ಈ ನನ್ನ ಮಾತಿಗೆ ಹೆಚ್ಚು ಕಮ್ಮಿ ಇದ್ರು ಅಥವಾ ಒಳ್ಳೇದು ಕೆಟ್ಟದ್ದು ಇದ್ರು ಸಹಿತ ಅದ ನನ್ನ ಕಲಿಸಿದಂತ ಗುರುಗಳು ಗುರುಮಾತೆಯರ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ಖರೆ ಹುಟ್ಟಿದ್ವಿ, ಖರೆ ಸಾಯುತಕ ಜೀವನದ ಜೊತೆ ಸಂಘರ್ಷ ಮಾಡುದನ್ನ, ಆದ್ರೆ ಕಳ್ಳ ದಾರಿ ಹಿಡಿದು ಸಂಘರ್ಷ ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ. ಕನೆಕ್ಟ್ ಕರ್ನಾಟಕ ಪ್ರೆಸೆಂಟ್ಸ್ ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಇವತ್ತು ಒಬ್ಬ ವ್ಯಕ್ತಿಯ ಜೊತೆ ನಾನು ಮಾತನಾಡ್ತಾ ಇದ್ದೀನಿ. ಅವರ ವ್ಯಕ್ತಿತ್ವವನ್ನ ನಿಮಗೆ ಪರಿಚಯ ಮಾಡಿಸ್ಲೇಬೇಕು ಅಂತ ಕಾರ್ಯಕ್ರಮದ ನಿಮಿತ್ತ ಹೇಳ್ತಾ ಇಲ್ಲ, ಬಹಳ ಪ್ರಾಮಾಣಿಕವಾಗಿ ಆತ್ಮಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಈಗಾಗಲೇ ನಿಮಗೆ ಗೊತ್ತಾಗಿದೆ ಯಾರ ಜೊತೆ ನಾನು ಮಾತನಾಡ್ತಾ ಇದ್ದೀನಿ ಅಂತ ಹೇಳಿ. ಅವರು ಈಗಾಗಲೇ ಚಿರಪರಿಚಿತರಾಗಿದ್ದಾರೆ. ಆದರೆ ಅವರ ನಿಜವಾದ ಸೇವಾ ಮನೋಭಾವನೆ ಇರುವಂತ ಇನ್ನೊಂದು ವ್ಯಕ್ತಿತ್ವವನ್ನ ಮತ್ತಷ್ಟು ಜನರಿಗೆ ತಿಳಿಸಬೇಕು ಅನ್ನೋದು ನನ್ನ ಮನದಾಸೆ. ಹೌದು, ಅವ್ರು ಬೇರಾರು ಅಲ್ಲ, ಮಾಜಿ ಸಂಸದರು, ಹಾಗೇನೆ ಪ್ರಸ್ತುತ BDCCಯ ಅಧ್ಯಕ್ಷರು. ಹಲವು ವರ್ಷಗಳಿಂದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿ ಬರೀ ಅಲಂಕಾರಕ್ಕೆ ಮಾತ್ರ ಸೀಮಿತವಾಗದೆ ಎಲ್ಲರಿಗೂ ಕೂಡ ತನ್ನ ಕೈಲಾದ ಸೇವೆಯನ್ನ ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇರುವಂತ ಶ್ರೀಯುತ ರಮೇಶ್ ವಿಶ್ವನಾಥ್ ಕತ್ತಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಹೆಂಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀರಿ. ತಾವು ಹೇಗಿದ್ದೀರಿ? ನಾವು ಏಕದಮ್ ಅಗದಿ ಚಲೋ ಅದೇವ್ರಿ. ಸರಿ ಸರಿ. ಅಲ್ಲ, ನಮಗೆ ಮಾಜಿ ಸಂಸದರು ಅಂತ ಹೇಳಿದಾಗ ಒಂದೇನೋ ಕಲ್ಪನೆ ಇರುತ್ತೆ, ಪೊಲಿಟಿಷಿಯನ್ ಅಂದ್ರೆ ಹಿಂಗ್ ಇರ್ತಾರಂತ. ಆದ್ರೆ ಯಾವ ನಮೂನಿ ಇದೀರಿ ಸರ್ ನೀವು? ಮೊದಲನೇದು ಹೇಳುದು, ನಾನು ರಾಜಕಾರಣಿ ಅಲ್ಲ, ನಂಗೆ ರಾಜಕಾರಣ ಮಾಡಕ್ ಬರುದಿಲ್ಲ. ನನ್ನನ್ನ ನಂಬಿದಂತ ಜನರ ಮನೆಯ ಹೊರಸಲ ಅಂದ್ರೆ ಅವ್ರದ್ದು, ನನ್ನನ್ನು ನಂಬಿದಂತ ಜನರ ಮನೆಯ ಚೌಕಟ್ಟಿನ ಕವಲ ಮಾಡಕ್ ನನಗೆ ಬರ್ತದ. ಆ ಮನೆಯ ಸಂಪೂರ್ಣವಾಗಿರ್ತಕ್ಕಂಥ ಕಾಳಜಿಯನ್ನ ಮಾಡುವಂತ ಮನಸ್ಸು ನಂದದ. ಆ ನಿಟ್ಟಿನಲ್ಲಿ ನಾನು ಇವತ್ತು ದಿವಸ ರಾಜಕಾರಣ ಮಾಡಕ್ ಬರಂಗಿಲ್ಲ, ಮಂದಿ ಸೇವಾ ಮಾಡಕ್ ಬರ್ತದ. ಸಪೋಸ್ ಈ ಕ್ಯಾನ್ ವೋಟೆಡ್ ಮೀ ಆರ್ ನಾಟ್ ವೋಟೆಡ್ ಮೀ, ಅವನು ಸೇವಾ ಮಾಡಬೇಕು. ನನ್ನ ಕೈಲಾದಷ್ಟನ್ನು ಅವನಿಗೆ, ಅವನ ಮನೆ ಜನರಿಗೆ ಸೇವೆ ಮಾಡೋದ್ರ ಮುಖಾಂತರ ಅವನ ಕುಟುಂಬ ಸುಖವಾಗಿರಲ್ಲ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀನಿ. ಸ್ನೇಹಿತರೆ, ಅವರು ಈ ಪ್ರಚಾರ ವಿಚಾರ ಏನು ಬೇಡ ಅಂತ ಮೊದಲೇ ಹೇಳ್ತಾ ಇದ್ರು. ಆದ್ರೆ ಅವರ ವ್ಯಕ್ತಿತ್ವಕ್ಕೆ ಮನಸೋತು ನಾವು ಅವರನ್ನ ಮಾತನಾಡಿಸ್ಲೇಬೇಕು. ಅವರ ನಿಜವಾದ ವ್ಯಕ್ತಿತ್ವವನ್ನ ಹಲವು ಜನರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋದು ನಮ್ಮ ಮಹದಾಸೆ ಅಂತ ಪದೇ ಪದೇ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮ ಶುರು ಮಾಡ್ಲಿಕ್ಕೆ ಮುಂಚೆಯಿಂದನೂ ಹೇಳ್ತಾ ಇದ್ರು, ನಮ್ಮ ಕುಟುಂಬದಲ್ಲೇ ಇದೆ ರೀ ಜೀನ್ಸು ಅಂತ. ಆ ಜೀನ್ಸ್ ಬಗ್ಗೆ ಒಂಚೂರು ಹೇಳ್ರಿ ಸರ್. ಅಲ್ಲ, ಏನು ನಮ್ಮ ಕುಟುಂಬ, ಕತ್ತಿ ಕುಟುಂಬ 100 ವರ್ಷಕ್ಕಿಂತ ಹಳಿದಾಗಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ಕುಟುಂಬ. ಬ್ರಿಟಿಷರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮುತ್ತಜ್ಜ ಬಾಂಬೆ ಗವರ್ಮೆಂಟ್ ಡೆಪ್ಯೂಟಿ ಸ್ಪೀಕರು, ನಮ್ಮ ಮುತ್ತಾಯಿ ಈಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಹಾವೇರಿ ಕಾನ್ಸ್ಟಿಟ್ಯೂನ್ಸಿ ಬ್ರಿಟಿಷರ್ಸ್ ಟೈಮ್ದಲ್ಲಿ. ಈ ಸೇವಾ ಮನೋಭಾವನೆ ಅನ್ನುವಂಥದ್ದು ಭಾವನೆ ಕೇವಲ ಈಗ ಏನಾಗಿದೆ, ಅದು ರಾಜಕಾರಣಿಗಳಲ್ಲಿ ಮಾತ್ರ ಇದೆ ಅನ್ನುವಂಥ ಭಾವನೆ ಬರ್ತಾ ಇದೆ. ಅದು ತಪ್ಪು. ಅವಾಗ್ಲೇ ರಾಜಕಾರಣಿಗಳಲ್ಲಿ ಇದೆಯಾ?
ಸೇವಾ ಮನೋಭಾವನೆ. ಬಟ್ ಈ ಮೊದಲಿನ ರಾಜಕಾರಣಿಗಳಲ್ಲಿ ಈಗ 40 ವರ್ಷದಿಂದ ನಾನು ಎಲ್ಲ ಹತ್ತಿರದಿಂದ ರಾಜಕಾರಣ ನೋಡ್ಕೋತ ಬಂದೀನಿ. ಆಗಿನ ಒಂದು ರಾಜಕಾರಣ ಈಗಿನ ಒಂದು ರಾಜಕಾರಣ ಬಹಳ ವ್ಯತ್ಯಾಸ ಇದೆ. ಆವಾಗ ಜನ ಬಯಸಿ ಜನರ ಸೇವೆ ಮಾಡ್ಬೇಕು ಅನ್ನುವಂಥ ಮನೋಭಾವದಿಂದ ರಾಜಕಾರಣಕ್ಕೆ ಬಂದು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರು. ಬಟ್ ಇವತ್ತಿನ ರಾಜಕಾರಣಿಗಳು ಸಮಾಜದ ಬಗ್ಗೆ ಆಲಿಸ್ತಾರೆ, ಬಟ್ ಸಮಾಜಗಳಲ್ಲಿ ಅವರೇ ಸಮಸ್ಯೆಗಳನ್ನ ಹುಟ್ಟಾಕತ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ರಾಜಕಾರಣ ಅವತ್ತಿನ ರಾಜಕಾರಣಕ್ಕೆ ಇವತ್ತಿನ ದಿವಸ ಹೊಂದಾಣಿಕೆ ಆಗೋದು ಇಲ್ವೇ ಇಲ್ಲ. ಹೋಲಿಕೆ ಮಾಡೋದು ತಪ್ಪು. ಈಗ ಇದು ದುಡ್ಡು ಹಾಕಿ ದುಡ್ಡು ತೆಗೆಯುವಂತ ವ್ಯವಸ್ಥೆಗೆ ಬಂದಿದೆ ಯಾವುದು ಈ ರಾಜಕಾರಣ. ಹೆಂಗ್ ರಿಯಲ್ ಎಸ್ಟೇಟ್ ನಲ್ಲಿ ಹಾಕೋದು ತೆಗೆದು ಮಾಡ್ತಾರಲ್ಲ, ಹಂಗ ಒತ್ತಿ ಖರ್ಚು ಮಾಡೋದು, ದುಡ್ಡು ಹಾಕಿ ಹೋಗಿ ತಗೊಂಡು ಆರಿಸಿ ಬರೋದು, ಮತ್ತೆ ಅಲ್ಲಿಂದ ದುಡ್ಡು ತೆಗೆದು, ಈ ಒಂದು ವ್ಯವಸ್ಥೆ ಇಂಥ ಒಂದು ಕೆಳಮಟ್ಟಕ್ಕೆ ಇಂಥ ಒಂದು ಸ್ಥಾನಕ್ಕೆ ಇವತ್ತು ರಾಜಕಾರಣ ಬಂದಿದೆ. ಮೊದಲಿನ ನಿರ್ಮಾಣಗಳಲ್ಲಿ ಒಬ್ಬ ರಾಜಕಾರಣಿ ಅನ್ಸ್ಕೊಳ್ಳಿಕ್ಕೆ ಜನ ಹೆಮ್ಮೆ ಪಡ್ತಿದ್ರು. ಆದ್ರೆ ಇವತ್ತಿನ ನಿರ್ಮಾಣದಲ್ಲಿ ಒಬ್ಬ ರಾಜಕಾರಣಿ ಅನ್ಸ್ಕೊಳ್ಳಿಕ್ಕೆ ಜನ ಅಂದ್ರೆ ವೈಯಕ್ತಿಕವಾಗಿ ನಾನು ಹೆಮ್ಮೆ ಪಡೋದಿಲ್ಲ, ನಾನು ಅದರಿಂದ ದೂರ ಇರಬೇಕು. ಆದ್ರೆ ರಾಜಕಾರಣ ಇಲ್ಲ ಅಂದ್ರೆ ಏನಾಯ್ತು? ದೇವರು ಕೊಟ್ಟಿದ್ದಾನೆ, ಯಾವುದೋ ಅಧಿಕಾರ ಕೊಟ್ಟಿದ್ದಾನೆ, ದೇವರ 4 ದುಡ್ಡು ಕೊಟ್ಟಿದ್ದಾನೆ, ಅದನ್ನ ಹಂಚ್ಕೊಳ್ಳೋಣ ಅನ್ನುವಂಥದ್ದನ್ನ ಸಮಾಜಕಾರಣ ಮಾಡಬೇಕು, ಶೈಕ್ಷಣಿಕರಣ ಮಾಡಬೇಕು, ಧರ್ಮೀಕರಣ ಮಾಡಬೇಕು, ಇವತ್ತು ಸಹಕಾರೀಕರಣ ಮಾಡಬೇಕು. ಎಲ್ಲ ದೃಷ್ಟಿಯಿಂದ ಯಾವ್ದಾದ್ರು ಒಂದು ಮನೆಗೆ ಒಂದು ಸೇವೆ, ಹೂವಿಲ್ಲ ಹೂವಿನ ಪಗಳಿಯನ್ನ ಆ ಮನೆಗೆ ಕೊಡುವಂತ ಕೆಲಸ ಮಾಡಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಇವತ್ತಿನವರೆಗೆ ನಾನು ರಾಜಕಾರಣಿಯಾಗಿಲ್ಲ, ರಾಜಕಾರಣ ಮಾಡುವ ಇಚ್ಛಾನೂ ಇಲ್ಲ, ರಾಜಕಾರಣ ಮಾಡುವಂತ ಹವ್ಯಾಸವೂ ಇಲ್ಲ. ಅಥವಾ ರಾಜಕಾರಣದಲ್ಲಿ ಪರ ವಿರೋಧವಾಗಿ ಮತದಾನ ಆಗಿರ್ತದೆ, ಯಾರನ್ನು ತುಳಿಯೋದಿಲ್ಲ, ಯಾರನ್ನು ಎತ್ತುವುದಿಲ್ಲ, ಇದ್ದದ್ದನ್ನ ಇದ್ದಂಗೆ ಕೇಳ್ಕೊಂಡು ನೇರವಾಗಿ ಹೇಳುವಂತ ಒಂದು ವ್ಯಕ್ತಿತ್ವವನ್ನು ಬಂದಿರತಕ್ಕಂಥ ನಮ್ಮ ಮನೆತನ ಮೊದಲಿಂದು ಇದೆ, ಈಗೂ ಇದೆ, ಇನ್ನು ಮುಂದೂ ಇರ್ತದೆ ಅಂತ ಭಾವಿಸ್ತೀನಿ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈಗ ಸಾಮಾಜೀಕರಣ ಅಂತಂದ್ರೆ ಸರ್ಕಾರ ಮತ್ತು ಸಾಮಾನ್ಯ ವ್ಯಕ್ತಿಯ ನಡುವೆ ಇರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡುವಂತ ಒಂದು ಕೆಲಸ. ಎಲ್ಲಾನು ಸರ್ಕಾರ ಮಾಡ್ಬೇಕನ್ನೋದು ತಪ್ಪು. ಬಹಳ ಮಂದಿ ತಿಳಿಯಾಗದ ಎಲ್ಲ ಸರ್ಕಾರ ಮಾಡ್ಬೇಕಲ್ಲ ಅನ್ನೋದು, ಅದು ತಪ್ಪು. ಸರ್ಕಾರ ಮಾಡುವಂತ ಕೆಲಸಕ್ಕೆ ನಾವು ಸಹಕಾರ ಕೊಡ್ಬೇಕು, ಅದು ಸರಿಯಾದ ದಿಕ್ಕಿನಲ್ಲಿ ಅದು ತಗೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರದ ಎಲ್ಲಾ ಕಾರ್ಯಕ್ರಮ ಯಶಸ್ವಿಯಾಗುವಂತ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಇವತ್ತು ಸರ್ಕಾರ ಮತ್ತು ಈ ಸಾಮಾನ್ಯ ಒಬ್ಬ ವ್ಯಕ್ತಿ ನಡುವೆ ಇರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ DC, AC, ಮುಖ್ಯಮಂತ್ರಿ, ಮಂತ್ರಿ ಭೇಟಿ ಆಗಕ್ಕೆ ಆಗೋದಿಲ್ಲ. ಪಂಚಾಯತಿ ಕಟ್ಟಿ ಅಂತ ನಾವು ಕರೆದು ಕೇಳಿ ಸುಖ ದುಃಖವನ್ನು ಕೇಳಿ ಅಲ್ಲೇ ಪರಿಹಾರ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಉದ್ದೇಶವಾಗಿ ನಮ್ಮ ಸ್ವಂತ ಲಾಭ ಏನಿರೋದಿಲ್ಲ, ಅಲ್ಲಿದ್ದದ್ದು ಇಷ್ಟೇ, ನನ್ನ ಜನ ಇಲ್ಲಿ ಹುಟ್ಟಿದೀವಿ, ಇಲ್ಲೇ ಸಾಯೋರು, ಮತ್ತು ಹುಟ್ಟು ಸಾವು ನಿಶ್ಚಿತ ಇದೆ. ಹುಟ್ಟುವುದು ಆಕಸ್ಮಿಕ, ಸಾವು ಮಾತ್ರ ನಿಶ್ಚಿತ. ಬಟ್ ಆ ಹುಟ್ಟು ಸಾವಿನ ನಡೆ ನಾವೇನ್ ಮಾಡಿದೀವಿ ಅನ್ನೋದನ್ನ ಇವತ್ತು ದಿವಸ ನಮ್ಮ ಆತ್ಮಕ್ಕೆ ಗೊತ್ತಾಗಬೇಕು. ನಾ ಯಾರಿಗೂ ಜಗತ್ನಾಗ ಯಾರಿಗೂ ಅಂಜಿಲ್ಲ, ನಾನು ಅಂಜುದೂ ಇಲ್ಲ. ಆ ಹುಟ್ಟು ಸಾವಿನ ನಡುವೆ ಇರ್ತಕ್ಕಂಥ ದಿನಮಾನಗಳಲ್ಲಿ ನಾವೇನ್ ಮಾಡಿದೀವಿ ಅನ್ನೋದು ಇಬ್ಬರಿಗೆ ಗೊತ್ತಬೇಕು. ಅವ್ರಿಬ್ರು ನಮ್ಮ ಮಾಲಕರು, ಒಂದು ಆತ್ಮ, ಇನ್ನೊಬ್ಬ ಪರಮಾತ್ಮ. ಫಿಲಾಸಫಿ ಬಹಳ ನಿಮ್ಮಲ್ಲಿ ಇದೆ. ನಾನು ಇವತ್ತಿನವರೆಗೆ 1307 ಫಿಲಾಸಫಿಗೆ ಸಂಬಂಧಪಟ್ಟಂಗೆ ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಅನೇಕ ಧರ್ಮ ಗ್ರಂಥಗಳು ಇರ್ಬೋದು, ಅಥವಾ ಫಿಲಾಸಫಿಗೆ ಸಂಬಂಧಪಟ್ಟಂತ ಗ್ರಂಥಗಳನ್ನ 1307 ಓದಿದ್ದೀನಿ. ಇನ್ನೂ ಓದುವಂತ ಹವ್ಯಾಸವನ್ನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಮನುಷ್ಯ ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ಇತಿಹಾಸವನ್ನು ಸೃಷ್ಟಿ ಮಾಡೋಣ. ಇವು ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಭಗವದ್ಗೀತಾ ಇರ್ಬೋದು, ಇವೆಲ್ಲದರಲ್ಲಿ ಬಡದಾಟ ಅಂತ ಎಲ್ಲೂ ಹೇಳಿಲ್ಲ. ಎಲ್ಲೂ ಪ್ರಸ್ತಾಪ ಆಗಿದ್ದ ಮಾನವೀಯತಾನೆ, ಹ್ಯುಮ್ಯಾನಿಟಿನೇ. ಇವತ್ತು ಧರ್ಮದ ಮೂಲವಯ್ಯ ಅನ್ನುವಂತ ದೃಷ್ಟದಲ್ಲಿ ಸರ್. ಆದ್ರೆ ಒಂದು ಪ್ರಶ್ನೆ ಬರ್ತದೆ ನನಗೆ, ಬಿಜೆಪಿಯಿಂದ ಅಥವಾ ಯಾವುದೋ ಪಕ್ಷದಿಂದ ರಮೇಶ್ ಕತ್ತಿ ಅವರಿಗೆ ಚುನಾವಣೆ ಸ್ಪರ್ಧೆ ಮಾಡಪ್ಪ, ಟಿಕೆಟ್ ತಗೋ ಅಂತ ಹೇಳಿದ್ರೆ ಇದ ಮಾತಾಡ್ತಿದ್ರ? ಏನ್ ಕೇಳಿದ್ರೆ ನಂಗೆ ಅರ್ಥ ಆಗಿಲ್ಲ. ಅಂದ್ರೆ ಯಾವುದೇ ಪಕ್ಷದಿಂದ ನಿಮ್ಗೆ ಟಿಕೆಟ್ ಸಿಕ್ಕಿದ್ರೆ ಚುನಾವಣೆಯಲ್ಲಿ, ಈಗ ಮಾತಾಡ್ತಾ ಇದಾರಲ್ಲ ರಮೇಶ್ ಕತ್ತಿ ಅವರು, ಅದೇ ರೀತಿ ಮಾತನಾಡ್ತಾ ಇದ್ರ? 100ಕ್ಕೆ 110% ಜಗತ್ತಿಗೆ ಗೊತ್ತಿದೆ ರಮೇಶ್ ಕತ್ತಿ ಮಗ ಏನು ಅನ್ನೋದು. ನಾ ಮಾತಾಡೋ ಪ್ರಶ್ನೆ ದೂರ ಇಡ್ರಿ. ರಮೇಶ್ ಕತ್ತಿ ಏನ್ ಅನ್ನೋದು ಬಹುಶಃ ಉತ್ತರ ಕರ್ನಾಟಕದಲ್ಲಿ, ಅಥವಾ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಏನ್ ಅನ್ನೋದು ಗೊತ್ತಿದೆ. ಅದನ್ನ ಅವ್ರಿಗೇನು ಹೇಳ್ಕೊಳ್ಳಿಕ್ಕೆ ನಾ ಇಷ್ಟಪಡೋದಿಲ್ಲ. ರಾಜಕಾರಣದಲ್ಲಿ ಇದ್ರು ಇಷ್ಟೇ, ಇಲ್ಲದೆ ಹೋದ್ರು ಇಷ್ಟೇ. ಆದ್ರೂ ರಾಜಕಾರಣದ ಬಗ್ಗೆ ಬಹಳ ಮಾತಾಡಿದ್ರಿ ನೀವು. ರಾಜಕಾರಣದ ಮತ್ತೊಂದು ಮಜಲನ್ನ ಅಥವಾ ಒಂದು ಅಸಹ್ಯವನ್ನ
ಹೇಳೋ ಪ್ರಯತ್ನ ಈ ಮೂಲಕ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀನಿ. ವಸ್ತುಸ್ಥಿತಿ ಇದೆ, ಇವತ್ತು ವಸ್ತುಸ್ಥಿತಿ ಇದೆ, ವಸ್ತುಸ್ಥಿತಿಯನ್ನ ಹೇಳ್ತಾ ಇದ್ದೀನಿ. ಕೆಲವಷ್ಟು ರಾಜಕಾರಣಿಗಳು ಇವತ್ತು ದಿವಸ ಹೇಳೋದಿಲ್ಲ, ಅನಿವಾರ್ಯ ಇದೆ. ಯಾಕಂದ್ರೆ ಅವ್ರು ರಾಜಕಾರಣ ಮಾಡೋದು, ಅವ್ರಿಗೆ ಶ್ರೇಷ್ಠ ರಾಜಕಾರಣ. ನನಗೆ ರಾಜಕಾರಣ ಶ್ರೇಷ್ಠ ಅಲ್ಲ, ಸಮಾಜಕಾರಣ ಶ್ರೇಷ್ಠ, ಸಮಾಜ ಸೇವೆ ಶ್ರೇಷ್ಠ. ಪ್ರತಿಯೊಂದು ಸಾರ್ವಜನಿಕರ ಸೌಖ್ಯ ನನಗೆ ಶ್ರೇಷ್ಠ. ಅದು ಯಾರು ನಮ್ಮವ್ರು ಇರಲಿ, ಹೊರಗಿನವ್ರು ಇರಲಿ, ಬೇರೆ ಜಿಲ್ಲೆ ಇರಲಿ, ಎಲ್ಲಿಂದರೂ ಇರಲಿ, ಬಂದಂತ ಜನರಿಂದ ಸಮಸ್ಯೆಯನ್ನು ದೂರ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೆ ಒಂದ್ ಕಡೆ ನಮ್ಮ ಕಡೆ ಹೇಳ್ತಾರೆ, ಬಿನ್ ಪಗಾರಿ ಫುಲ್ ಅಧಿಕಾರಿ. ಫುಲ್ ಅಧಿಕಾರಿ, ನಾವು ಪಗಾರ ಇಲ್ಲ, ಆದ್ರೆ ಅಧಿಕಾರ ಏನೋ ಇರ್ಲಿ, ಈ ನಾಲಿಗೆಯಲ್ಲಿ ಅಧಿಕಾರ ಅದ, ಸತ್ಯದಲ್ಲಿ ಅಧಿಕಾರ ಅದ, ಈ ಮನುಷ್ಯನಲ್ಲಿ ಶಾಶ್ವತವಾಗಿರ್ತಕ್ಕಂಥ ಪ್ರೀತಿ ಇದೆ. ಅವ್ರನ್ನ ಕರೆದು ಮಾತಾಡಿಸಿ ಅವ್ರ ಸಮಸ್ಯೆನ ಕೇಳಿ ಪರಿಹಾರ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲ 100% ಕ್ಲಿಯಾರಿಟಿ ಮಾಡಕ್ ನಾನು ಬ್ರಹ್ಮ ವಿಷ್ಣು ಮಹೇಶ್ ಅಲ್ಲ, ಒಬ್ಬ ಮಾನವನಾಗಿ ತಿಳಿಯಲ್ದವರಿಗೆ ತಿಳಿಸಿ ಹೇಳಿ ಅದು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ, ಇನ್ನೂ ಮಾಡ್ತೀನಿ, ಮುಂದೂ ಮಾಡ್ತೀನಿ. ಸರ್ಕಾರ ಬೇಕಾಗಿಲ್ಲ, ಸಹಕಾರ ಇದ್ರೆ ಸಾಕು ಅಂತೀರಿ? ಯಾವುದಕ್ಕೂ ಸಹಕಾರ ಬೇಕೇ ಬೇಕು. ಸಹಕಾರ ಇದ್ರೆ ಸರ್ಕಾರ ಇರ್ತದೆ. ಸಹಕಾರ ಇಲ್ಲ ಅಂದ್ರೆ ಸರ್ಕಾರ ರಕ್ಷಕ್ಕಿಲ್ಲ. ಸಹಕಾರ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ವಸ್ತು. ಆ ಸಹಕಾರ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ವಸ್ತು. ಆ ಸಹಕಾರ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸರ್ಕಾರಗಳನ್ನು ನಡೆಸೋರು ಇವತ್ತಿನ ದಿವಸ ಈಗ ಅನೇಕ ಸ್ಕೀಮ್ಗಳನ್ನ ಘೋಷಣೆ ಮಾಡಿದ್ದಾರೆ, ಜನರಿಗೆ ನನಗೊಂದು ಗ್ಯಾರಂಟಿ ಬಗ್ಗೆ ಹೇಳಕೊಂತೀರಿ? ಗ್ಯಾರಂಟಿ ಬಗ್ಗೆನೇ ಹೇಳ್ತಾ ಇದ್ದೀನಿ. ಹಿಂದೂ ಮಾಡಿದ್ರು ಇರ್ಬೋದು, ಹಿಂದಿನ ಸರ್ಕಾರಗಳು ಸಹಿತ ಮಾಡಿದ್ದಾರೆ. ಯಡಿಯೂರಪ್ಪ ಇವತ್ತು ಅನೇಕ ಸರ್ಕಾರಗಳು ಸಾಲ ಮನ್ನಾ ಮಾಡಿದ್ರು, ಇವ್ರು ಜನ ಚಪ್ಪಾಳೆ ಹೊಡಿತಾರೆ. ಆ ಸಾಲ ಮನ್ನಾ ಮಾಡಿದ್ರೆ ಮೊದ್ಲು ವ್ಯಾಟ್ ಇದ್ರಿಕಿಲ್ಲ. ನಮ್ಮಲ್ಲಿ ಯಡಿಯೂರಪ್ಪನವರು ಸಾಲ ಮನ್ನಾ ಮಾಡಿದ್ರು, ವ್ಯಾಟ್ ಹಾಕಿದ್ರು. ಕರೆಕ್ಟ್. ಮತ್ತೊಬ್ರು ಸಾಲ ಮನ್ನಾ ಮಾಡಿದ್ರು, ಮತ್ತೊಂದು ಹಾಕಿದ್ರು. ಮತ್ತೊಂದು ಸಾಲ ಮನ್ನಾ ಮಾಡಿದ್ರು, ಮತ್ತೊಂದು ಹಾಕಿದ್ರು. ಅಂದ್ರೆ ಈ ಸರ್ಕಾರ ವ್ಯವಸ್ಥೆ ಯಾರೇ ಮುಖ್ಯಮಂತ್ರಿ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಮಂತ್ರಿಗಳಿರ್ಬೋದು, ಯಾರೇ ಇದ್ರು ಸಹಿತ ಅವ್ರ ಮನ್ಯಾಗಿಂದ ಕೊಡಂಗಿಲ್ಲ. ನಮ್ಮದನ್ನ ಈ ಕಿಶಾಗಿಂದ ತೆಗಿತಾರ, ಈ ಕಿಶಾಗ ಹಾಕ್ತಾರ. ಜನರಿಗೆ ಗೊತ್ತಾಗೋದಿಲ್ಲ. ಖರೆ ಸರ್ಕಾರ ಕೊಟ್ಟು ಅಂತ ಇವ್ರು ಚಪ್ಪಾಳೆ ಬಿಡ್ತಾರೆ. ಅದು ನಾನು ದುರ್ದೈವ ಒಂದು ಹೇಳುವ ಮಾತು. 75 ವರ್ಷ ಆದ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು. ಸರ್ಕಾರ ಅಂದ್ರೆ ಯಾರು ಅನ್ನೋದು ಇನ್ನೂ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೌದು, ಯಾರ್ರಿ ನಿಮ್ ಪ್ರಕಾರ ಸರ್ಕಾರ ಅಂದ್ರೆ? ರಮೇಶ್ ಕತ್ತಿ ಅವ್ರ ಪ್ರಕಾರ ಯಾರು? ನಾವು ಸರ್ಕಾರದ ಬಜೆಟ್ ನಮ್ಮದು, ಸರ್ಕಾರದ ಬಜೆಟ್ ನೀಡಿದ ದುಡ್ಡು ನಮ್ಮದು. ಅವ್ರು ಕೊಡೋದಿರ್ಲಿ ತಗೊಳ್ಳೋದಿರ್ಲಿ, ನಮ್ಮ ದುಡ್ಡನ್ನ ಅವ್ರ ಮನೆಯಿಂದ ಕೊಡೋದಿಲ್ಲ. ಈಗ ನೋಡ್ರಿ, ಈಗ ಗ್ಯಾರಂಟಿ ಮಾಡಿದ್ರು, ಆ ಹುಡುಗರು ಸಾಲಿ ಬಸ್ ಕಸ್ಕೊಂಡ್ರು, ಆ ಹೆಣ್ಮಕ್ಳಿಗೆ ಕೊಟ್ರು. ಈ ಶರೀರ ರೇಟ್ ಹೆಚ್ಚು ಮಾಡಿದ್ರು, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ರು. ಇವತ್ತು ಕರೆಂಟ್ ಬಿಲ್ ಹೆಚ್ಚು ಮಾಡಿದ್ರು, ಅದೇನ ಭಾಗ್ಯ ಜ್ಯೋತಿ ಭಾಗ್ಯ ಕೊಟ್ರು. ಈಗ ಛಾಪಾ ಕಾಗದ 20 ರೂಪಾಯಿದ 500, 100 ರೂಪಾಯಿದ 500 ರೂಪಾಯಿ ಅದೇನೇನೋ ಮಾಡಿದ್ರು. ಯುವ ನಿಧಿ ಕೊಡಕತ್ರು. ಮತ್ ನಮ್ಮ ರೊಕ್ಕ ತಗೊಂಡು ನಮಗೂ ಕೊಡುದ್ರ ಸರ್ಕಾರ ಅದಕ್ಕೆ ಬೇಕು ಅಲ್ಲ? ಇದೇ ಮಾತನ್ನ ಒಬ್ಬ ಸಾಮಾನ್ಯ ಕೂಡ, ವೋಟ್ ಹಾಕಿದಂತ ಪ್ರಜೆ ಕೂಡ ಹೇಳ್ತಾನೆ. ಹೌದು, ರಮೇಶ್ ಕತ್ತಿಯವರು ಹೇಳ್ತಾ ಇದಾರೆ. ಹೌದು, ಈಗ ನೀವು ಒಂದು ಸ್ಥಾನಮಾನ ಗಳಿಸ್ಕೊಂಡಿದ್ದೀರಿ, ವರ್ಚಸ್ಸಿದೆ, ಹೆಸರಿದೆ, ಯಾಕೆ ರಾಜಕಾರಣಿಗಳಿಗೆ ತಾವು ಪಾಠ ಮಾಡಬಾರ್ದು? ಅಷ್ಟು ಶಾನ್ಯ ಮಂದಿ ಪಾಠ ಮಾಡೋದು ಶಾನ್ಯರ್ ಅಲ್ರ ನಾವು, ದಡ್ರು. ನಮ್ಗಿಂತ 9th ಫೇಲ್ ಆದವ್ರಿಗೆ ನಾವು ಪಾಠ ಮಾಡ್ಬೋದು, PUC ಫಸ್ಟ್ ಇಯರ್ ಪಾಠ ಮಾಡ್ಬೋದು. ಯಾಕಂದ್ರೆ ಅವ್ರು ಬಹಳ ಶಾನ್ಯರ್ ಇರ್ತಾರೆ. ಉದಾಹರಣೆ, ನಾನು ಒಬ್ಬ ರೈತರ ಮಗನಾಗಿ ನಾನು ಹೇಳ್ತೇನೆ, ಇವೆಲ್ಲ ಬಿಡ್ರಿ. ಇವನ್ನೆಲ್ಲ ಅಧಿಕಾರಕ್ಕೆ ಬರೋ ಸಲುವಾಗಿ ಏನ್ ಬೇಕಾದ ಘೋಷಣೆಗಳು ಮಾಡಿದ್ರೆ ಒಂದ್ ದಿವ್ಸ ದೇಶ ಹೋಗ್ತದೆ, ರಾಜ್ಯ ಹೋಗ್ತದೆ. ಇವತ್ತು ನಮ್ಮ್ಯಾಗ ಸಾಲ ಇರುತ್ತೆ, ಯಾವ ಹೇಳ್ಬೋದು, ದೇಶದ ಮೇಲೆ ಇರ್ತಕ್ಕಂಥ ಸಾಲ ನಮ್ಮ ಪಾಲು ಇದೆ, ರಾಜ್ಯದ ಮ್ಯಾಗಿರ್ತಕ್ಕಂಥ ಸಾಲದ ಪಾಲು ನಮ್ದಿದೆ. ಇಷ್ಟೆಲ್ಲ ಇವರು ಹೇಳುವಂತ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಹೆಲ್ತ್ ಫ್ರೀ ಮಾಡ್ರಿ 100%. ಹುಟ್ಟಿದಾಗಿಂದ ಸಾಯುವವರೆಗೆ ಅವ್ನ ಹೆಲ್ತ್ ನೀವು ನೋಡ್ಕೊಳ್ಳಿ. ಸರ್ಕಾರ ಜಾಬ್ ತಗೊಳ್ಳಿ. ಎಜುಕೇಶನ್ ಫ್ರೀ ಮಾಡಿ. ಅವನ ಬಾಲವಾಡಿಯಿಂದ ಹಿಡಿದು ಅಂದ್ರೆ LKG UKG ಹಿಡಿದು ಅವನ IAS ಆಗುತ್ತ ಎಲ್ಲಿ ತನಕ ಕಲಿತಾರ ಕಲೀಲಿ, ಅದನ್ನು ಸರ್ಕಾರ ನೋಡ್ಕೊಳ್ಳಿ. ರೈತನ ಹೊಲಕ್ಕೆ ನೀರು ಕೊಡುವಂತ ಕೆಲಸ ಮಾಡಲಿ. ರೈತನ ಹೊಲ ಇದೆ ಅಲ್ಲಿ, ಅದು ಹೆಂಗ್ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ನೀರು ಕೊಡ್ಲಿ. ಅಲ್ಲಿ ನೀರು ಕೊಟ್ಟು ಅಗ್ರಿಕಲ್ಚರ್ಗೆ ಫ್ರೀ ಪವರ್ ಈಗಿದೆ, ಅದನ್ನ ಮುಂದುವರಿಸಲಿ. ಅದ್ರ ನಂತರ ರಮೇಶ್ ಗದ್ದೆ ಹತ್ತಿ ಬೆಳಿತಾನೆ, ನೀವು ಮೆಣಸಿನಕಾಯಿ ಬೆಳಿತೀರಿ, ಅವ್ರು ಸೋಯಾಬೀನ್ ಬೆಳಿತಾರೆ, ಇನ್ನೊಬ್ರು ಮತ್ತೊಂದು ಬೆಳಿತಾರೆ. ಆ ಕಂಪನಿಗೆ ನಮ್ಮನ್ನ ಟೈಪ್ ಮಾಡ್ರಿ ರೈತರನ್ನ. ಈ ಹತ್ತಿ ಬೆಳೆಯವಂಗ ಟಿ ಶರ್ಟ್ ಅದೇನೋ ಮಾಡ್ತಾರ, ಅವ್ರಿಗೆ ಟೈಪ್ ಮಾಡ್ರಿ. ಸೋಯಾಬೀನ್ ಬೆಳೆಯವಂಗ ಎಣ್ಣೆ ತಯಾರು ಮಾಡುವಂತ ಕಂಪ್ನಿಗಳು ಟೈಪ್ ಮಾಡ್ರಿ. ಈ ಮೆಣಸಿನಕಾಯಿ ಬೆಳೆಯವಂಗ ಚಿಲಿ ಮಾಡುವಂತ ಇವಂಗ ಟೈಪ್ ಮಾಡ್ರಿ. ಈ ಲಿಂಬಿನಕಾಯಿ ಬೆಳೆಯವಂಗ ಲಿಂಬಿಕಾಯಿ ಉಪ್ಪಿನಕಾಯಿ ಯಾರು ಮಾಡ್ತಾರ ಅವ್ರಿಗೆ ಟೈಪ್ ಮಾಡ್ರಿ. ಅವ್ರು ಟೈಪ್ ಮಾಡಿದ್ರೆ
ಅವರು ವರ್ಷ ಪ್ರತಿ ಸಂಪೂರ್ಣ ವರ್ಷ ಆ ಕಂಪನಿಗಳು ಅವನಿಗೆ ಬೀಜ ಕೊಡ್ತಾವ, ಗೊಬ್ಬರ ಕೊಡ್ತಾವ, ಮಾರ್ಗದರ್ಶನ ಮಾಡ್ತಾವ, ಬೆಳೆಯನ್ನು ಕಟಾವಾದ ನಂತರ ತಗೊಂಡು ಹೋಗ್ತಾರೆ, ವರ್ಷ ಪೂರ್ತಿ ಕೊಟ್ಟದ್ದನ್ನ ಕಟ್ ಮಾಡ್ಕೊಳ್ತಾರ, ರಿಮೈನಿಂಗ್ ಅವರು ಎಸ್ ಬಿ ಜಮಾ ಮಾಡ್ತಾರೆ. ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನೆ? ಮಾಡ್ಕೊಳ್ಳೋದಿಲ್ಲವ. ಈ ಒಂದು ವ್ಯವಸ್ಥೆ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಈ ದೇಶದಲ್ಲಿರ್ತಕ್ಕಂಥ ಅನ್ನದಾತರು ಪರಿಸ್ಥಿತಿ ಸರಿಯಾಗುವುದಿಲ್ಲ. ಇವತ್ತು ನೀವು ನೋಡಿದಿರಿ, ಕೇವಲ ರೈತನ ಆತ್ಮಹತ್ಯೆ ಯಾಕೆ ಮಾಡ್ಕೊತಾನೆ? ಕಂಡಕ್ಟರ್ ಮಾಡ್ಕೊಳ್ಳೋದಿಲ್ಲ, ಬಸ್ ಡ್ರೈವರ್ ಮಾಡ್ಕೊಳ್ಳೋದಿಲ್ಲ, ಹೆಚ್ಚಿನ ಪ್ರಮಾಣ, ಅತಿ ಹೆಚ್ಚಿನ ಪ್ರಮಾಣ ಅತಿವೃಷ್ಟಿ ಆದ್ರೂ ಅವನೇ ಎದುರಿಸ್ಬೇಕು, ಅನಾವೃಷ್ಟಿ ಆದ್ರೂ ಅವನೇ ಎದುರಿಸ್ಬೇಕು. ಉದ್ದೇಶ ನನಗೆ ಬಾಕಿ ಜನಾಂಗದ ಬಗ್ಗೆ ಇದ್ನಿಲ್ಲ, ಅವ್ರ ಬಗ್ಗೆ ಹೇಳೋಕೆ. ಆದ್ರೆ ಅತಿ ಹೆಚ್ಚು ಈಗ ಒಂದು 100 ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದರಲ್ಲಿ ಒಂದು 60-70 ಜನ ರೈತರು ಇರ್ತಾರೆ. ಅತಿವೃಷ್ಟಿಗೆ ಬಲಿಯಾಗವ್ರು ಅವರೇ, ಅನಾವೃಷ್ಟಿಗೆ ಬಲಿಯಾಗವ್ರು ಅವರೇ. ಒಂದಾನೊಂದು 2-3 ವರ್ಷದಲ್ಲಿ ಒಂದು ಒಳ್ಳೆ ಬೆಳೆ ಬಂದಾಗ ಅದನ್ನ ಈ ನಡಿಕಿನ ದಲ್ಲಾಳಿಗಾರರು ಆ ಬೆಳೆಯನ್ನ ಕೆಡವಿ ನಾವು ರಸ್ತೆಯಲ್ಲಿ ರೈತರೆಲ್ಲ ಬೆಳೆದಂತ ಬೆಳೆಯನ್ನ ಹಾದಿಗೆ ಚೆಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಅದು ಆಗಬಾರದು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ತಗೋಬೇಕು. ಈ ಗ್ಯಾರಂಟಿಗಳು ಅಥವಾ ಆ ಗ್ಯಾರಂಟಿ ಈ ಗ್ಯಾರಂಟಿಗಿಂತ ಇವು 5 ನೀವು ಹೇಳೋ ವಿಚಾರ ಸರ್ಕಾರದವರಿಗಾಗ್ಲಿ ಅಥವಾ ಆಡಳಿತ ನಡೆಸೋರಿಗೆ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತೀರೇನ್ರಿ? ಯಾವುದು? ಈಗ ನೀವು ಹೇಳೋ ಗೊತ್ತಿರ್ಬೋದು, ಅವ್ರು ಮಾತಾಡಕ್ಕಿಲ್ಲ. ನಾವು ಮಾತಾಡ್ಬೇಕಂದ್ರೆ ನಮ್ಗೆ ಟಿಕೆಟ್ ಕೊಡುದಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗಾಗೈತಿ ಸರ್. ಹೌದು, ನಿಮ್ಗೆ ಟಿಕೆಟ್ ಯಾಕೆ ಸಿಕ್ಕಿಲ್ಲ? ಇದ್ರ ಸಲುವಾಗಿ ಸಿಕ್ಕಿಲ್ಲ, ಬಹುಶಃ ಇದ್ರ ಸಲುವಾಗಿ ಸಿಕ್ಕಿಲ್ಲ. ನೇರವಾಗಿ ಮಾತಾಡ್ತಾನೆ ಅಂತ. ನೇರವಾಗಿ ಮಾತಾಡ್ತಾನು. When I become a member of parliament from 2009 to 14, ನಾನು ಸಾಕಷ್ಟು ಸಲ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ದೀನಿ. ನಮ್ಮ ರಾಜ್ಯದ ಸಾಕಷ್ಟು ಸಂಸದರು ನಾನು ಕೇಳಿದ್ರು, ಏನು ಮೊದಲೇ ಸಲ ಆರಿಸಿ ಬಂದಿ ಮಗನ ಈ ನಮ್ನಿ ಮಾತಾಡ್ತಿಲ್ಲ ಅಂತಂದ್ರು. ಅಲ್ರಿ, ನನ್ನ ಭಾಗದ ಸಮಸ್ಯೆ ಬಂದಾಗ ನಾ ಎತ್ತಬೇಕು ಆ ಧ್ವನಿ. ಅವ್ರ ನಾಯನ್ನ ಇದು ಮೆಂಬರ್ ಆಫ್ ಪಾರ್ಲಿಮೆಂಟ್ ನಮ್ಮ ಅಪ್ಪ ಅಷ್ಟೇ ಅಲ್ಲ, ಇದು ಆ ಜನರ ಧ್ವನಿಯಾಗಿ ಬಂದಿದ್ದೀನಿ. ಜನರ ಧ್ವನಿಯನ್ನು ಎತ್ತದೇ ಹೋದ್ರೆ ನಾನು ಕೇಳ್ತಾರೆ, ಮಗನ ಅಲ್ಲಿ ಸಬ್ಜೆಕ್ಟ್ ಬಂದಾಗ ನೀವು ಮಾತಾಡಲಿಲ್ಲ ಯಾಕಂತ ಮಾತಾಡಿದ್ದೀನಿ. ಈ ನಮ್ಮ ಕರ್ನಾಟಕ ಕೆಲವು ಸಂಸದರು ಕೇಳಿದ್ರು, ನಾವು 15 ವರ್ಷ ಆಯ್ತು ಒಂದು ಮಾತಾಡಿಲ್ಲ, ನೀವು ಮೊದಲೇ ಸಲ ಇಷ್ಟು ಸಲ ಮಾತಾಡಿದ್ವಿ ಮಗನ ಅಂತ ಕೇಳಿದ್ರು. ನೋಡ್ರಿ, ನಿಮ್ಗೂ ಮುಂಜಾನೆ 6 ಗಂಟೆಗೆ ನೋಟಿಸ್ ಹಾಕ್ರಿ, ಕ್ವಶನ್ ಅವ್ರ ಬರ್ತದ ಬಂದ್ರೆ ಮಾತಾಡ್ರಿ. ನಾ ಮುಂಜಾನೆ 5:30 ಅಂದ್ರೆ ನೋಟಿಸ್ ಆಫೀಸ್ ಮುಂದೆ ಇರ್ತೀನಿ. ನಾನು ಹೋಗಿ ಅವ್ನು ಕಾಡ್ತಿದ್ನ, ನಾವು ಶಿಪಾಯಿ ಬಗಲ ತೆಗಿಯೋಣಕ್ಕಿಂತ ಮೊದಲು ನಾ ಹೋಗ್ತೀನಿ. ಆ ನೋಟಿಸು ಹಾಕ್ಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೆ ಹಾಕ್ಬೇಕು. ಅದು ನೋಟಿಸ್ ಎಲ್ಲ ಸಬ್ಜೆಕ್ಟ್ ವೈಸ್ ಡಿಸ್ಕಷನ್ ಆಗಿ ದೆನ್ ಬಿಸ್ನೆಸ್ ಟೇಬಲ್ಗೆ ಬರ್ತದೆ. ಅದ್ರೊಳಗೆ ಸಿಗಬಹುದು, ಸಿಗಾಕಿಲ್ಲ. ನಾನು 200 ಸಲ ನೋಟಿಸ್ ಹಾಕಿದಾಗ ಒಂದು 5 ದಿನ 6 ಸಲ ಬಂದಿದ್ದೇನೆ ಕ್ವಶನ್ ಅವರ್ದಲ್ಲಿ. ರಿಮೈನಿಂಗ್ 0 hours ಅಲ್ಲಿ ಮಾತಾಡಿದ್ದೀನಿ ನನ್ನ ಭಾಗದ. ರಮೇಶ್ ಸರ್, ಈಗ ನೀವು ಹೇಳೋದು ನಿಜ. ಯಾಕಂದ್ರೆ ಜನರ ಬಗ್ಗೆ ಇಷ್ಟೊಂದು ಕಾಳಜಿ ಮುತುವರ್ಜಿ ವಹಿಸೋ ಮನುಷ್ಯನೇ ರಾಜಕಾರಣದಲ್ಲಿ ಇದ್ರು ಒಳ್ಳೇದು ಅಂತ. ಹೌದು. ಎಲ್ಲೋ ಅನಿಸ್ತಾ ಇಲ್ವಾ ರಾಜಕೀಯವಾಗಿ ನಾನು ತಪ್ಪು ಮಾಡ್ಕೊಂಡ್ಬಿಟ್ಟೆ ಅಂತ? ಎಲ್ಲಿ ರಾಜಕೀಯವಾಗಿ ಎಲ್ಲೋ ಎಡವು ಬಿಟ್ಟೆ ನಾನು ಅಂತ ಅನ್ಸಿದ್ಯಾ? ಅಲ್ಲಿ ನಾ ಲೋಕಸಭಾ ಸದಸ್ಯ ಇಲ್ಲ ಅಂದ್ರೂ ಕೆಲಸ ಚಾಲು ಮಾಡಿದ ಕೆಲಸ ಇದ್ದ ಇನ್ನೂ ನಿಮ್ ಪವರ್ ಜಾಸ್ತಿ ಆಗ್ಬೋದಿತ್ತಲ್ಲ. ನೋಡ್ರಿ, ಅದಕ್ಕೆ ನಿಮ್ಗೆ ಹೇಳಿದ್ನಿ, ಭಿನ್ನ ಪಗಾರಿ ಫುಲ್ ಅಧಿಕಾರಿ. ಯಾಕಂದ್ರೆ ನಾ ಅಧಿಕಾರಿಗಳ ಜೊತೆಗೂ ಚೆನ್ನಾಗಿದ್ದಾನೆ. ಅಧಿಕಾರಿಗಳು ರಮೇಶ್ ಕತ್ತಿಯವರು ಹೇಳೋದು ಸುಳ್ಳು ಹೇಳಂಗಿಲ್ಲ, ಜನರ ಅನುಕಂಪದ ದೃಷ್ಟಿಯಲ್ಲಿ ಹೇಳ್ತಾರೆ. ಅತಿ ಸಮಾಜದ ಕೊನೆಯ ವ್ಯಕ್ತಿ ಬಗ್ಗೆ ಚಿಂತನೆ ಮಾಡುವಂತ ಮನುಷ್ಯ ಅದಾನೆ. ಅವನ ಬಗ್ಗೆ ಅವ್ನು ಏನಾದ್ರು ಹೇಳಿದ್ರೆ ಅದನ್ನ ಕೇಳ್ಬೇಕು ಅನ್ನೋಂಥ ಭಾವನೆ ನಮ್ಮ ಅಧಿಕಾರಿ ವರ್ಗದಲ್ಲಿ ಐತಿ. ಇವತ್ತು ಉಮೇಶ್ ಕತ್ತಿಯವರು 8-9 ಸಲ MLA ಆಗ್ಬೇಕಾದ್ರೆ ಉಮೇಶ್ ಕತ್ತಿ ಮಾಡಿದ ಕೆಲಸ ಅನ್ನಲ್ಲ. 9 ಸಲ ಆಗ್ಬೇಕಾದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಇದ್ದಂತ ಅಧಿಕಾರಿಗಳು, ಅವ್ರು ಕೊಟ್ಟಿರ್ತಕ್ಕಂಥ ಹುಕ್ಕೇರಿ ಮತಕ್ಷೇತ್ರದಲ್ಲಿ 40 ವರ್ಷದಿಂದ ಇದ್ದಂತ ಅಧಿಕಾರಿಗಳ ಸಹಕಾರ ಬಹಳ ದೊಡ್ಡದು, ನಮ್ಮ ಜನರ ಸಹಕಾರ ಬಹಳ ದೊಡ್ಡದು. ಮತ್ತೆ ನಾವು ಚುನಾವಣೆಯನ್ನು ಹೆಂಗ್ ನೋಡ್ತೀವಿ, ಈಗ ಮುಸಲ್ಮಾನರು ಒಂದು ಹಬ್ಬ ಇರ್ತದೆ ಮೊಹರಂ ಅಂತ, 1 ವಾರ ಹಂಗಷ್ಟ 1 ವಾರ ಆದ್ಕೂಲೆ ಬೇರೆ ಪಾರ್ಟಿ ಕಾಂಗ್ರೆಸ್ ವೋಟ್ ಹಾಕಿದವನು ಕೆಲಸ ಮಾಡ್ತೀವಿ, JDS ಹಾಕಿದವನು ಮಾಡ್ತೀವಿ, BJP ಹಾಕಿದವನು ಮಾಡ್ತೀವಿ, ಮುಸ್ಲಿಂ ಕಿಂಗ್ ಹಾಕಿದವನು ಮಾಡ್ತೀವಿ, ಎಲ್ಲ ಹಾಕಿನೂ ಮಾಡ್ತೀವಿ. ಅವ್ನು ಮನುಷ್ಯನಾಗಿ ಬಂದು ನಂಬಿಕೆ ಇಟ್ಟು ಮನೆ ಬಾಗಿಲಿಗೆ ಬಂದಿರ್ತಾನೆ. ಅವನ ಸಮಸ್ಯೆ ಕೇಳಿ ಪರಿಹಾರ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಅದನ್ನ ಎಲ್ಲರೂ ಮಾಡ್ಬೇಕು. ಅಲ್ಲ, ಖರೆ ಮಾತಾಡಕ ಗುಂಡಿ ಗಟ್ಟಿ ಇರ್ಬೇಕು ಅಂತೀರಿ. ಅಲ್ರಿ, ನೀವು ಸ್ವಚ್ಛದಾಗ ಖರೆ ಮಾತಾಡ್ತೀರಿ, ನೀವು ಸ್ವಚ್ಛ ಇದ್ರೆ ನೀವ್ ಹೆಂಗ್ ಖರೆ ಮಾತಾಡ್ತೀರಿ? ಹಂಗ ನೀವು ರಾಜಕಾರಣದಿಂದ ಸ್ವಲ್ಪ ದೂರ ಆದ್ರೂ ಜನರ ಜೊತೆಯಿಂದ ಆಗಂಗಿಲ್ಲ. ಯಾಕಂದ್ರೆ ನೋಡ್ರಿ, ಹುಟ್ಟಿದನ ಸಾಯ ನಾಳೆ JCB ಹೆಚ್ಚಿನ ಮಣ್ಣು ಕೊಡುದು ಬೇಡ. ಪ್ರೀತಿಲೆ ಜನ ಬಂದು ಮುಟಿಗಿಲೆ ಮಣ್ಣು ಹಾಕಿ
ನನ್ನ ಮಣ್ಣಾಗ್ಲಿ ಅಂತ ನನ್ನ ಬೈಕಿ. ನಂಗೆ JCB ಆಗ್ತದ್ರಿ, goosebumps ಬರ್ತದೆ ನೀವು ಹೇಳಿದ್ರೆ. ಇಲ್ಲ, ಈ JCB ಹಚ್ಚಿ ಅಥವಾ ನೆವಕ್ಕ ಜನ ಬರೋದು ಬೇಕಾಗಿಲ್ಲ. ಮತ್ತೆ ಜನ ಈಗ ನಾನು ಅಥವಾ ನೀವು ಯಾರೋ ಬೇಡ ಅಂತ ಅದು ಅವಶ್ಯಕತೆ ಇಲ್ಲ. ಮತ್ತೆ ಯಾರೋ ಇವತ್ತು ಸತ್ರು ಸಹಿತ ಕೊನೆಯ 2 ಶಬ್ದ ಬರ್ತದೆ. ಇನ್ನೊಂದು 4 ದಿವಸ ಈ ವ್ಯಕ್ತಿ ಇರಬೇಕಾಗಿತ್ತು, ಅಥವಾ ಇದಕ್ಕಿಂತ ಮುಂಚೆನೆ ಹೋಗ್ಬೋದಿತ್ತು. 2 ಒಳ್ಳೆಯವನಿದ್ರೆ ಇನ್ನೊಂದು 4 ವರ್ಷ ಇರಬೇಕಾಗಿತ್ತು ಅನ್ನುವಂಥ ಭಾವನೆಯಿಂದ ಮಣ್ಣು ಹಾಕ್ತಾನೆ, ಅಥವಾ ತಿರುಗಿ ನನ್ನಲ್ಲೇ ಮತ್ತೆ ಹುಟ್ಟಿ ಬಾಪ ಅಂತ ಬಯಸ್ತಾನೆ. ಅದೇ ಕೆಟ್ಟ ಮನುಷ್ಯ ಇದ್ರೆ 4 ವರ್ಷ ಮೊದಲೇ ಯಾಕೆ ಸಾಯ್ಲಿಲ್ಲ ಮಗ ಅಂತ ಮಣ್ಣು ಹಾಕ್ತಾನೆ. ಇನ್ನು ನಮ್ಮಲ್ಲಿ ಒಟ್ಟ ಹುಟ್ಟಬೇಡಪ್ಪ, ಎಲ್ಲರೂ ದೂರ ಹುಟ್ಟು ಹೋಗ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನ್ ಖಡಕ್ ಅದ್ರಿ, ಪ್ರಾಕ್ಟಿಕಲ್ ಅದಿರಿ. ಎಲ್ಲ ಪ್ರಾಕ್ಟಿಕಲ್ ಇರಾಕ್ಬೇಕ್ರಿ, ನಾಟಕ ಮಾಡೋದು ಬೇಡ. ನಾಟಕ ಈ ಕಾರ್ಯಕ್ರಮ ಶುರು ಮಾಡ್ಲಿಕ್ಕಿಂತ ಯೋಚನೆಗಳು ಬರ್ತಾ ಇದ್ವು. ಏನಪ್ಪ ನಾವೇನೋ ಅನ್ಕೊಂಡ್ ಬಂದ್ವಿ, ಈ ವ್ಯಕ್ತಿ ಬಹಳ ವಿಚಿತ್ರ ಅದಾರಲ್ಲ ಅಂತ ಅನಿಸ್ತು ನನಗೆ. ಅಂದ್ರೆ ಖುಷಿ ಆಯ್ತು. ಹಣ್ಣು ಕಾಣ್ತತ್ರಿ, ಫ್ರೂಟ್ಸ್ ಆರ್ ವಿಸಿಬಲ್ ಬಟ್ ವಿ ಕ್ಯಾನಾಟ್ ಸಿ ದ ರೂಟ್ಸ್. ಹಂಗೆ ನೀವು ಯಾವ ಕಾರಣದಿಂದ ಇಂಥ ಒಂದು ಆಲೋಚನೆ ಲಹರಿ ಇಟ್ಕೊಂಡಿದ್ದೀರಿ ಅಂತ ಅನಿಸ್ತದೆ. ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ. ಹಂಗಾಗಿ ಹೇಳ್ಬೇಕು ಅಂತ ನನ್ನ ವಿನಂತಿ. ಅಂದ್ರೆ ಏನ್ ಕಾರಣ ಏನು ಇಷ್ಟೆಲ್ಲ ಈ ರೀತಿ ಯೋಚನೆ ಮಾಡಕ್ ಕಾರಣ ಏನು ಅಂತ? ಜೀನ್ಸ್ ಅನ್ನೋದು ಬಿಟ್ಟು ಹೊರತುಪಡಿಸಿ ನಿಮ್ ಬಾಲ್ಯದ ಜೀವನ ಇರಬಹುದು, ಅಥವಾ ಯಾವ್ದೋ ಒಂದು ಇನ್ಸಿಡೆಂಟ್ ಇರಬಹುದು, ಅದೇನು ಆತು ಅಂತ. ಅಲ್ಲ ನೋಡ್ರಿ, ಅಂದ್ರೆ ಈ ಜೀವನ ಎಲ್ಲ ಕಲಿಸ್ತದೆ. ಅಲ್ಲ, ಎಲ್ರಿಗೂ ಜೀವನ ಐತ್ರಿ ಸರ, ಎಲ್ರಿಗೂ ಜೀವನ ಇದ್ರು ಸಹಿತ ನಾನು ಶಾಲೆಯಲ್ಲಿ ಇದ್ದಾಗ ಶ್ರೀಮಂತರ ಗೆಳೆತನ ಮಾಡ್ಲಿಲ್ಲ. ಬೆಲ್ಲದ ಬಾಗೇವಾಡಿ ಊರಲ್ಲಿ ನಾನು ಶಾಲೆ ಕಲಿಬೇಕಾದ್ರೆ ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿ ನಾನು ನಮ್ಮಣ್ಣ. ಅವನು ಶ್ರೀಮಂತರ ಸಂಪರ್ಕದಲ್ಲಿ ಬರಲಿಲ್ಲ, ನಾನು ಶ್ರೀಮಂತರ ಸಂಪರ್ಕದಲ್ಲಿ ಬರಲಿಲ್ಲ. ಶ್ರೀಮಂತರಾದ್ರಿ, ಬಟ್ ಇಲ್ಲ, ಮೊದಲಿಂದ ನಾವಿದ್ವಿ. ಕಿತ್ತೂರು ಚೆನ್ನಮ್ಮನ ಕಾಲದಿಂದಲೂ ಕತ್ತಿ ಮೇಲೆ ಬಂದದ್ದು ಬಂಗಾರ ನಮಗೆ ಸಿಕ್ಕದನಕ ಕತ್ತಿ ಅಂತ ಸರ್ ಮೊದಲು ಇದ್ದೀವಿ. ಆವಾಗನು 810 ಎಕರೆ ಜಮೀನಿತ್ತು, ಈಗೂ 810 ಎಕರೆ ಜಮೀನೈತಿ. ಆವಾಗೂ ಎಷ್ಟು ಬಂಗಾರ ಇತ್ತು, ಈಗೂ ಅಷ್ಟು ಬಂಗಾರ ಐತಿ. ಅವಾಗ ಎಷ್ಟು ಬೆಳಿತ್ತು, ಈಗೂ ಎಷ್ಟು ಬೆಳೆ ಐತಿ. ಅವಾಗ ಎಷ್ಟು ಆಸ್ತಿಗಳಿದ್ವು, ಈಗೂ ಅಷ್ಟ ಆಸ್ತಿಗಳದಾವ. ಒಂದ್ ಸ್ವಲ್ಪ ಹೆಚ್ಚಾಗಿ ಬಂಗಾರದಂತ ಮನಸ್ಸಿತ್ತು, ಈಗ ಬಂಗಾರದಂತ ಮನಸ್ಸನ್ನ ಐತಿ. ಇನ್ನೊಬ್ರಿಗೆ ಕೆಟ್ಟ ಮಾಡುವಂತ ಮನಸ್ಸು ನಮ್ದು ಇಲ್ವೇ ಇಲ್ಲ. ಆದ್ರೆ ಮಧ್ಯಮ ವರ್ಗ ಕೆಳವರ್ಗರ ಜೊತೆಗೆ ನಾವು ನಮ್ಮ ಸಂಗತಿ ಬೆಳೆಸ್ಕೊಂಡು ಬಂದ್ವಿ. ಅವ್ರ ಮನೆಯಲ್ಲಿರ್ತಕ್ಕಂಥ ಸುಖದಕ್ಕೂ ಒಂದು ದಿವಸ ಊಟ ಮಾಡಕ್ಕೂ ತೊಂದರೆ ಇತ್ತು. ಅಂಥವ್ರ ಮನೆಗೆ ನಾನು ಊಟ ಮಾಡಿದ್ದೀನಿ, ಎಂಥವ್ರ ಮನೆಗೆ ನಾವು ಊಟ ಮಾಡಿದ್ದೀನಿ. ಅಥವಾ ನಾವು ಶಾಲೆಗೆ ಹೋದಾಗ ಹಂಚ್ಕೊಂಡು ತಿಂದಿವಿ. ಅಥವಾ ಉಪ್ಪಿಟ್ಟು ಕೊಡ್ತಿದ್ರು, ನಮ್ಮ ಅಮೆರಿಕಾದ ಉಪ್ಪಿಟ್ಟು ಬರ್ತಿತ್ತು. ಆ ಉಪ್ಪಿಟ್ಟು ಸಾಲದಲ್ಲಿ ಕ್ಯೂ ಹಚ್ಚಿ ತಗೊಳ್ತಿದ್ವಿ ನಾವು. ಬಟ್ ಅವಾಗ ನಮ್ಗೆ ಇದು ಜಾತಿ ಮತ ವರ್ಗ ವರ್ಣ ಮೇಲು ಕೀಳು ನಮ್ಗೆ ಏನು ಗೊತ್ತಿದ್ದಿಲ್ಲ. ಎಲ್ಲರೂ ಕೂಡ ಅದು ಉಪ್ಪಿಟ್ಟು ತಗೋತಿದ್ವಿ, ಎಲ್ಲರೂ ಕೂಡ ಕೈ ಹಾಕಿ ತಿಂತಿದ್ವಿ, ಬಹಳ ವ್ಯವಸ್ಥಿತ ಇದ್ದೀವಿ. ಮತ್ತ ಅವಾಗೇನೆ ಇವತ್ತು 4 ಶಬ್ದ ಮಾತಾಡಕತ್ತಾನ, ಏನೋ 4 ಶಬ್ದ ಮಾತಾಡಕಲ್ಲ, ಜಾಸ್ತಿ ಮಾತಾಡ್ತೀರಿ. ಅದ್ನ ಮಂದಿ ಅಂತಾರ ನಂಗೆ ಬಾಳ ಮಾತಾಡ್ತಾ ಮಗ ಚಲೋ ಅಂತ. ಬಟ್ ಇವ್ರು 4 ಮಾತಾಡಕತ್ತಾನ. ಅವು ಸರಿನೋ ತಪ್ಪು ನಂಗೆ ಗೊತ್ತಿಲ್ಲ. ನನ್ನ ಗುರುಗಳು, ನನ್ನ ಗುರುಮಾತೆಯರು ಆಗಿನ ದಿನಮಾನದಲ್ಲಿ ಹೊಡೆದು ಬಡುದು ಬೇದು ಒದ್ದು ಏನ್ ಬೇಕಾದ ಶಿಕ್ಷೆ ಕೊಟ್ಟು ಆ ಪುಣ್ಯಾತ್ಮರಿಂದ ಬಂದಂತ 4 ಶಬ್ದಗಳು ಇವತ್ತು ನಿಮ್ ಮುಂದೆ ಬರ್ತಾ ಇವೆ. ಅದಕ್ಕೆ ಈ ನನ್ನ ಮಾತಿಗೆ ಹೆಚ್ಚು ಕಮ್ಮಿ ಇದ್ರು ಅಥವಾ ಒಳ್ಳೇದು ಕೆಟ್ಟದಿದ್ರು ಸಹಿತ ಅದ ನನ್ನ ಕಲಿಸಿದಂತ ಗುರುಗಳು ಗುರುಮಾತೆಯರ ಪಾದಕ್ಕೆ ಸಮರ್ಪಣೆ ನಾ ಮಾಡ್ತೀನಿ. ಅವ್ರು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ಅವ್ರ ಜೇನೇದು. ನಾನು ಲಿಂಗಾಯತರಲ್ಲಿ ಹುಟ್ಟಿದ್ದೇನೆ, ಆದ್ರೆ ನನಗೆ ಸಂಸ್ಕಾರ ಇರೋದು ವಿಶೇಷವಾಗಿ ಜೈನ ಧರ್ಮದ್ದು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜೈನ ಧರ್ಮೀಯರು ಇವತ್ತು ನನ್ನ ಬೆಳೆಸಿ ಉಳಿಸಿ ಈ ಒಂದು ಹಂತ ಸಂದರ್ಭದಲ್ಲಿ ಅಂದ್ರೆ ಜಲ್ಮಿಷ್ಟ್ರು, ಜೈನರು ಅಂದ್ರೆ ಜಲ್ಮಿಷ್ಟ್ರು. ಈಗ ನಾವು ಕಬ್ಬು ಹಾಕ್ತಿವಿ, ಅವರು ಕಬ್ಬಿನ ರೌದಿ ತೆಗೆದು ಎಮ್ಮೆ ಹಾಲ ಮೇಲೆ ಮಣಿ ನಡೆಸ್ತಾರೆ. ಪ್ರತಿ ದಿವಸ ಎಮ್ಮೆ ಹಾಲನ್ನು ಮಾರಿ ಕಿರಾಣಿ ತಂದು ಮಣಿ ನಡೆಸ್ತಾರೆ. ಕಬ್ಬಿನಲ್ಲಿ ಅಡಬೆಳೆ ಹಾಕ್ತಿವಿ, ಆ ಅಡಬೆಳೆಯನ್ನ ಖರ್ಚು ತಗೊಂಡು ಕಬ್ಬಿನ ಖರ್ಚು ತೆಗಿತಾರೆ. ಕಬ್ಬು ಏನು ಫ್ಯಾಕ್ಟ್ರಿಗೆ ಹೋಗಿ ಬಿಲ್ ಬರ್ತದೆ, ನೇರವಾಗಿ ಅದನ್ನು ಡಿಪಾಸಿಟ್ ಮಾಡ್ತಾರೆ. ಅವರು ಜಲ್ಮಿಷ್ಟ್ರು, ಅಲ್ಪಸಂಖ್ಯಾತರು, ಬಟ್ ಜಲ್ಮಿಷ್ಟ್ರು. ಮತ್ತೆ ಅವರ ಸಂಸ್ಕಾರದಲ್ಲಿ ನಾವು ಬೆಳೆದವು. ಮತ್ತೆ ನಾನು ಕಲ್ತದ್ದು 5ನೇ ನಂತರ ನಾನು ಕಲ್ತದ್ದು ಆ ಜೈನ ಧರ್ಮದ ಒಂದು ವಿದ್ಯಾಮಂದಿರದಲ್ಲಿ, ಭರ್ತೇಶ್ ಗುರುಕುಲ್ ಅಂತ ಭರ್ತೇಶ್ ವಿದ್ಯಾಮಂದಿರ. ಕೃತಜ್ಞತೆ ಭಾವನೆ ಇಟ್ಕೊಂಡಿದ್ದೀರಿ ನೀವು. ಅಲ್ಲಿಂದ ಬಂದ್ರಿ, ಮನಸ್ನಾಗ ಇನ್ನೊಂದ್ ಏನ್ ಯೋಚನೆ ಬಂದ್ ಗೊತ್ತಂದ್ರೆ, ಈ ಮನುಷ್ಯ ಜೈನರು ಎಲ್ಲಾ ಫಾಲೋ ಮಾಡ್ತೀನಿ ಅಂತಾರ, ಮೈಕಟ್ ನೋಡಿದ್ರೆ ಚಲೋ ಇಟ್ಕೊಂಡಾರ, ಏನ್ ತಿಂತಾರ ಉಂಟಾರ ಇವ್ರು ಅಂತ. ನಾವು ನೋಡ್ರಿ ಹೊರಗೆ ಹೋಟೆಲ್ ಏನ್ ತಿನ್ನಂಗಿಲ್ಲ, ಹೋಟೆಲ್ ಏನ್ ತಿನ್ನಂಗಿಲ್ಲ. ಮುಂಜಾನೆ ಇವತ್ತು ಡ್ರೈ ಅಂದ್ರೆ ನಮ್ಮ ಸೌತಿಕಾಯಿ, ಗಜರಿಕಾಯಿ, ಮೂಲಂಗಿ
ಮೊದಲು. ಅದಾದ ನಂತರ ಮೊಳಕೆ ಕಾಳು, ಹೆಸರು, ಮಡಿಕೆ, ಕಡ್ಲಿ, ಶೇಂಗಾ, ಮೊಳಕೆ ಕಾಳು. ಅದ್ರ ನಂತರ ಒಂದು ಟೊಮೆಟೊ, ಅದ್ರ ಮ್ಯಾಗ ಒಂದ್ ಸ್ವಲ್ಪ ಸಕ್ರಿ. ಇದು ಮುಂಜಾನೆ 8:30 ತಿಂದ್ರೆ ಮುಗೀತು ಬ್ರೇಕ್ಫಾಸ್ಟ್. ಅದು ಹೌದು, ಮತ್ತೆ ಅದೇ ಬ್ರೇಕ್ಫಾಸ್ಟ್. ಅದೇ ಬ್ರೇಕ್ಫಾಸ್ಟ್. ಅದು ಮುಗೀತು ಅಂದ್ರೆ ಮುಗೀತು. ಅನಾಹುತದಿರಿ ಸರ್ ನೀವು, ಅನಾಹುತದಿರಿ. ಅನಾಹುತ ಏನಿಲ್ರಿ, ಅನಾಹುತ ಅಂದ್ರೆ ಇದು ಹೆಚ್ಚಿನ ಆದ್ಲ. ಅನಾಹುತ ಏನಿಲ್ಲ ಅಂದ್ರೆ ಅಲ್ಲ, ನನ್ನ ಕೇಳ್ತಾರ ಬಹಳ ಜನ ನನ್ನ ಕೇಳ್ತಾರ, ನಿಮ್ಮದು ಆರೋಗ್ಯದ ಗುಟ್ಟೇನು, ಏನೇ ಬಗರಿ ಮಳೆ ಗುಟ್ಟೆ, ಏನು ಗುಟ್ಟಿಲ್ಲ, ಏನೂ ಇಲ್ಲ. ಮುಂಜಾನೆ ಇವನ್ ತಿಂತಾರೆ, ಸೌತಿಕಾಯಿ, ಗಜರಿಕಾಯಿ, ಮೂಲಂಗಿ, ಮೊಳಕೆ ಕಾಳು, ಒಂದು ಟೊಮೆಟೊ, ಸಕ್ರಿ ಹಾಕಿ ಅಂತ ತಿಂದ ಮುಗಿತು. 1:30ಗೆ ಗಾಡಿಯಲ್ಲಿ ಊಟ ಇರ್ತದೆ, ರೊಟ್ಟಿ ಇರ್ತಾವ, 2 ರೊಟ್ಟಿ ತಿಂತಾನೆ, 2 ರೊಟ್ಟಿ ತಿಂತಾನು, ಮತ್ತು ಅನ್ನ ಉಂತಾನು. ಸಾಯಂಕಾಲ 8 ಗಂಟೆಗೆ ಮನೆಗೆ, ಎಲ್ಲೇ ಇದ್ರು 8 ಗಂಟೆಗೆ ಮನೆಗೆ ಬರ್ತಾನೆ. 8-8:30 ಮನೆಗೆ ಬಂದು ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಮಧ್ಯಾಹ್ನ ರೊಟ್ಟಿ ತಿಂದ್ರೆ ರಾತ್ರಿ ಚಪಾತಿ ತಿಂತಾನೆ. ಮಧ್ಯಾಹ್ನ ಅನ್ನ ಊಟ ಮಾಡಿದ್ರೆ ಸಂಜೆ ಮುಂದೆ ನುಚ್ಚು ಊಟ ಮಾಡ್ತಾನೆ. ಜೋಳದ ನುಚ್ಚು, ಹಾಲ, ಬೆಣ್ಣೆ, ತುಪ್ಪ ಅದು ಉಣ್ತಾನು. 9:00 ಅಂದ್ರೆ ರಂಗನಾಥ್ ಅವರು ಅವ್ರದ್ದು ಏನ್ ಟಿವಿ ಚಾಲೂ ಆಗಿ ಅವ್ರೆಲ್ಲಾರು ಲೆಫ್ಟ್ ರೈಟ್ ತೋತಿರ್ತಾರೆ. ಅಷ್ಟು ಹೋಗ್ಬೇಕಾದ್ರೆ ನೋಡಿರ್ತಾನೋ ಇಲ್ಲ ಅದು ನಿದ್ದೆ ಇರ್ತದೆ. ಇಷ್ಟು ಮಾಡಿ ಮತ್ತೆ ಬೆಳಿಗ್ಗೆ ಆಸ್ ಇಟ್ ಈಸ್ 5 ಗಂಟೆಗೆ ಎದ್ದು ನಮ್ದು ಬೆಳಗಿನ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು 5:15 ವಾಕಿಂಗ್ ಹೋಗ್ತಾನೆ. 3 ಕಿಲೋಮೀಟರ್ ಹೋಗುದು, 3 ಕಿಲೋಮೀಟರ್ ಬರುದು, 6 ಕಿಲೋಮೀಟರ್ ಮಾಡಿ ಬರ್ತಾನೆ. ಬಂದ ಕೂಡಲೇ ತಣ್ಣೀರಿಂದ ಸ್ನಾನ ಮಾಡ್ತಾನೆ ಎವ್ರಿ ಡೇ. ಎಷ್ಟು ವರ್ಷದಿಂದ ತಣ್ಣೀರ್ ಸ್ನಾನ? ನನಗ್ ತೀರ್ಥಾಪಕ್ಕೆ ಮಾಡಕತ್ತಾನ. ಹೌದ್ರಿ? ಆ ನೀರ್ ಕಾಸು, ಆ ಬಗರಿ ಕಾಸು ಎಲ್ಲಿ ಅವಾಗೆಲ್ಲ ಹಿಟ್ರೋದು ಬಂದಿರ್ಕಿಲ್ಲ. ಆ ನೀರ್ ಕಾಸನ್ನು ಕೂಡ ನಮಗ ಕಟ್ಟಿ ಹಾಕತ್ತಿರ. ಅದಕ್ಕೆ ಒಣ ಹೊಸರು ಬೇಡ ಅಂತ ಹೇಳಿ ನಾವು ತಣ್ಣೀರು ಮಾಡಕ್ ಕಲ್ತೀನಿ. ಅಲ್ಲಿಂದ ರೋಡ ಬಿದ್ದದ ತಣ್ಣೀರು ಮಾಡಕತ್ತಾನ. ಮೈ ಸ್ವಚ್ಛ ಆದ್ರೆ ಸಾಕ್ರಾಕ್ರಿ, ತನ್ನೇನ ಬಿಸಿ ಮನಸ್ಸು ಸ್ವಚ್ಛ ಇಟ್ಕೊಂಡ್ರೆ. ಮತ್ ತಣ್ಣೀರ್ಲೆ ಮಾಡ್ರೆ ಯಾರಿಗೆ ಹೆದರುದಿಲ್ಲ ನೀವು. ಅಂದ್ರೆ ಧೈರ್ಯ ಬರ್ತೈತಿ, ಧೈರ್ಯನೂ ಬರ್ತೈತಿ. ಮತ್ ಮಳ್ಯಾಗ ತೋರ್ಸ್ಕೊಂಡ್ರು ಹೆದರಂಗಿಲ್ಲ. ನೆಗಡಿ ಆತು, ಕೆಮ್ಮ ಆತು, ತಲೆ ನುಸ್ತು. ಈಗ ನೋಡ್ರಿ, ನಮ್ಮ 40 ವರ್ಷದಾಗ ಹಲ್ಲು ನೋವು ಗೊತ್ತಿಲ್ಲ, ಕಿವಿ ನೋವು ಗೊತ್ತಿಲ್ಲ, ಹೊಯ್ಟ್ ಕಡಿದು ಗೊತ್ತಿಲ್ಲ. ಅಂದ್ರೆ ಯಾವ ಈ ಜ್ವರ ಇವ ಏನು ಕೇಳ್ರಿ, ಏನೇನು ಇಲ್ಲ. ಮತ್ ದಿನನಿತ್ಯದ ನಮ್ಮ ರೂಟೀನ್ ಏನದ ಈ ವ್ಯವಸ್ಥೆದಾಗ ಏನ್ ಚೇಂಜಸ್ ಮಾಡೋದಿಲ್ಲ. ಮತ್ತೆ ಯಾರ ಮನೆಗೆ ಹೋದಾಗ ಚಾ ಕುಡ್ರಿ ಅಂತಾರ, ನಾ ಕುಡಿಯಂಗಿಲ್ಲ. ಅವ್ರು ಹೇಳ್ಬಿಡ್ತಾರ. ಭಾಳ ಅಂದ್ರೆ ತೆಂಗಿನ ನೀರ್ ಅಂದ್ರೆ ಈಗ ಆಲ್ಮೋಸ್ಟ್ ಆಲ್ ನಮ್ ಜಿಲ್ಲಾದಾಗ ಎಲ್ಲ ಗೊತ್ತದ. ಇವು ಬಂದ್ರ ಚಾ ಕುಡಿಯಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಏನು ಮಾಡಂಗಿಲ್ಲ ಅಂತ ಹೇಳಿ ಎಳ್ನೀರ್ ತೆಗಿಸಿಟ್ಟಿರ್ತಾರೆ. ಅದು ಒಂದ್ ಅರ್ಧ ಗ್ಲಾಸ್ ಎಳ್ನೀರ್ ಕುಡಿದು ಮತ್ ನಮ್ಮ ಅವ್ರ ಕಾರ್ಯಕ್ರಮ ಮುಗಿಸಿ ನಮ್ ಗಾಡಿಯಾಗ ಐತಿ ನಾವು ಹೋಗ್ತೀವಿ. ನಿಮಗ್ ಗೊತ್ತಿಲ್ಲ ನೀವು ಎಷ್ಟು ಜನರಿಗೆ ಇನ್ಸ್ಪೈರ್ ಮಾಡಕ್ ಕುಂತೀರಿ ಅಂತ? ಯಾವ್ದು ನಿಮಗ್ ಗೊತ್ತಿಲ್ಲ ಎಷ್ಟು ಜನರಿಗೆ ಸ್ಫೂರ್ತಿಗೆ ಹಾಕೊಂತೀರಿ ಅಂತ? ಅಲ್ಲ, ಏನ ಹುಡುಗರಿಗೆ ಏನ್ ಹೇಳುದ್ರಿ? ಈಗ ಎಲ್ಲ ಇವು ವೆಸ್ಟರ್ನ್ ಸ್ಟೈಲ್ ಬಂದ್ ಹತ್ತಾರ ಅವ್ರ. ಪಿಜ್ಜಾ, ಕೈಯಾಗ 2 ತಂಗಡ್ ರೊಟ್ಟಿ, ಕೆನಿ ಮಸರ, ರಾತ್ರಿಯಾಗಿನ ಜುನಕ. ಅಲ್ಲ, ಕೈಯಾಗ 2 ತಂಗಡ್ ರೊಟ್ಟಿ, ಕೆನಿ ಮಸರ, ರಾತ್ರಿಯಾಗಿನ ಜುನಕ, ಮೆಕ್ಕಿ ಉಪ್ಪಿನಕಾಯಿ, ಅರ್ಧದ ಖಾರ ಹಚ್ಚಿ ತಿಂದು ನೋಡ್ರಿ. ಬೇರೆ ಕಡೆ ಹೊಳ್ಳಿ ನೋಡುದಿಲ್ಲ ನೀವು. ಮತ್ತೆ ಈ ತಾಕತ್ ರಮೇಶ್ ಗದ್ದಿಗೆ ಐತಿರ್ರಿ. ಆರೋಗ್ಯದ ಗುಟ್ಟ ಬಂದ್ ಕೇಳ್ತಾರೆ, ಏನ್ ಬಗ್ರಿ ಮಾಡೋದು ಆರೋಗ್ಯದ ಗುಟ್ಟ? ಇದೇ ಆರೋಗ್ಯದ ಗುಟ್ಟ, ಎಲ್ಲರಿಗೂ ಗೊತ್ತೈತಿ. ನೀವ ಹೊರಗೆ ಹೋಗಿ ತಿರುಗಾಡ್ತಿದ್ದೀರಿ, ನಾವು ಮನೆ ಆಗ್ತಿರ್ತೀವಿ. ಇಷ್ಟ ಫರ್ಕ. ನೀವು ಸ್ವಿಮ್ಮಿಂಗ್ ಪೂಲ್ ಆಗಿ ತಣ್ಣೀರ ಜಳಕ ಮಾಡ್ತೀರಿ, ನಾವು ಮನ್ಯಾಗ ತಣ್ಣೀರ ಜಳಕ ಮಾಡ್ತೀವಿ. ಇಷ್ಟ. ನೀವು ಕಾರ್ ತಗೊಂಡ್ ಹೋಗಿ ಜಿಮ್ಗೆ ಹೋಗ್ತೀರಿ, ನಾವು ಹೊಲದಾಗ ದುಡಿದು ನಾವು ಜಿಮ್ ಮಾಡ್ಕೋತೀವಿ. ಮಂಗ್ಯಾನ ಆಟ ಈಗ ಹೊಲಕ್ಕೆ ಹೋಗಿ ದುಡಿಯಿಲ್ಲ, ಅದ ಹೋಗಿ ಬೇಕರಿಕೆ ಮಾಡ್ತಾನೆ. ನನ್ನ ಮಕ್ಕಳು ಅದಾರ, ನಾನು ಅದನ್ನು ಹೊಲಕ್ಕೆ ಹೋಗ್ತೀನಿ, ರೆಗ್ಯುಲರ್ ನೋಡ್ಕೋತೀನಿ, ಬರ್ತೀನಿ, ಶೆತ್ತಿಗೆ ಮಾಡ್ತೀವಿ. ಮತ್ತ ಆಗಿಂದ ಮಾಡಿ ಈಗ ನನ್ನ ಜೊತೆ ಕೆಲಸ ಮಾಡೋರು ಒಬ್ರು ಪಂಕ್ಚರ್ ಅಂಗಡಿ ಐತಿ, ಶಂಕರ್ ಗುಡಿಸಿ ಅಂತ ಒಂದ್ ಹೆಸರು. ನನ್ನ ಜೊತೆ ನಾನು ಅವನು ನಮ್ಮ ಹೊಲದಾಗ ಅಷ್ಟ ದುಡಿದಿಲ್ಲ, ನಾವು ಬೇರೆಯವ್ರ ಹೊಲದಾಗ ದುಡಿದ್ವಿ. ಕಟ್ಟಿ ತೆಗಿತಿದ್ವಿ. 10 ಫೂಟ್ ಹಿಂಗ್, 10 ಫೂಟ್ ಹಿಂಗ್, 10 ಫೂಟ್ ಹಿಂಗ್, 10 ಫೂಟ್ ಹಿಂಗ್, 1 ಫೂಟ್ ಗುಮ್, 1 ಬ್ರಾಸ್, ₹2. ಐ ಆಮ್ ಟಾಕಿಂಗ್ ಇನ್ 1975. ₹2. ಹೌದು, ನಾವು ದುಡಿಯಾಕ ಹೆಸರಿಕಿಲ್ರಿ. ನಿಮ್ಗೆ ಅದನ್ನ ಏನಿಲ್ಲ. ಅವಾಗ ಏನು ಆಸ್ತಿ ಐತಿ ನಮ್ದು ಐತಿ. ಯಾಕಂದ್ರೆ ನಾವು ಒಂದು ಮುಟ್ಟಿಗೆ ಮಣ್ಣು ತಗೊಂಡಿಲ್ಲ. ನಮ್ಮ ಅಪ್ಪ ಆದ್ರೂ ಅರಿವಿ, ಅಂಗಿ, ಚಡ್ಡಿ, ಸಾಲಿಫಿ, ಎಲ್ಲೋ ಪ್ರವಾಸಕ್ಕೆ ಹೋಗಿ ಬರುದು ಅದಕ್ಕೂ ಕಡಿಮೆ ಮಾಡ್ತಿರ್ಕಿಲ್ಲ. ಆದ್ರೆ ನಮಗೇನ್ರ ಖರ್ಚಿಗೆ ಬೇಕಂತ ನಮಗೆ ಅನಿಸಿದ್ರೆ ನಮಗ್ ನಾವು ದುಡಿದು ತಗೊಂಡು ನಾವು ಅಂದ್ರೆ ಅವಾಗ ಬಹಳ ಅದ್ರ ಪಿಸ್ಟ್ ಅಂತ ಮಾಡ್ತಿದ್ವಿ. ಪಿಸ್ಟ್ ಅಂದ್ರೆ ಅವಲಕ್ಕಿ, ಶಿರಾ 2 ಮಾಡೋದು. ಅದಕ್ಕೆ ₹1 ಬಡ್ಡಿ ಹಾಕ್ತಿದ್ವಿ. ₹1 ಬಡ್ಡಿ ಹಾಕಿ ಶಿರಾ, ಅವಲಕ್ಕಿ ಮಾಡಿ ಒಂದ್ 8-10 ಮಂದಿ ದೋಸ್ತರು ಇರ್ತಿದ್ವಿ. ಎಲ್ಲರೂ ಕೂಡ ಎಲ್ಲ ತಿಂತಿದ್ವಿ. ತಿಂದ ಆರಾಮ್ ಹಾಯಾಗಿದ್ದೀವಿ, ಎಂಜಾಯ್ ಮಾಡ್ತಿದ್ವಿ. ಮತ್ತೆ ಏನೇನ್ ನೆನಪರ್ತೈತ್ರಿ? ಶಾಲೆ ಅಂದ್ರೆ ಏನೇನ್? ಶಾಲೆ ಅಂದ್ರೆ ಏನ್ ನೆನಪರ್ತೈತ? ಶಾಲೆ ಅಂದ್ರೆ ಕೈದೋಟ, ಈ ಕಸ ತೆಗೆದು. ಅಂದ್ರೆ ಶಾಲೆ ಅಂದ್ರೆ ವಿಶೇಷವಾಗಿ ಮಣ್ಣೊಂದು ಯಾವುದೋ ನಂದು ವಿಡಿಯೋ ವೈರಲ್ ಆಗೈತಿ, ಯಾರೋ ಹೇಳಾಕತ್ತಿದ್ರು. ಶಾಲೆ ಅಂದ್ರೆ ನಾವು ಶಾಲೆಗೆ ಹೋಗ್ತಿದ್ವಿ ಅಷ್ಟೇ.
ಪಡಸಾಲಿ ಒಟ್ಟು ಸಾಲಿ ಹೋಗಿ ಪಾರ್ಟಿ ಗಂಟೆ ನಮ್ ಇಡೋದು ಕಡೆ ಅಂತಾರಲ್ರಿ ಒಂದ್ ಸಾಲೆಲ್ಲ ಪಡಸಾಲಿ ಅಂತ. ಅಷ್ಟಗನ ರೀ. ಬಟ್ ಏನೈತ್ರಿ ಅಲ್ಲಿ ಮುಂಜಾನೆ ಸಂಜೆ ತನಕ ಕಲಿಬೇಕಂತ ಏನಿದ್ದಿರ್ಕಿಲ್ಲ. ಅದಕ್ಕೆ ಬಹುಶಃ ಇಂಗ್ಲಿಷ್ದಾಗ ಗ್ರಾಸ್ಪಿಂಗ್ ಪವರ್ ಅಂತ. ಆಗಿನ ಹುಡುಗರಲ್ಲಿ ಗ್ರಾಸ್ಪಿಂಗ್ ಪವರ್ ಬಹಳ. ಒಮ್ಮೆ ಸರ್ ಒಮ್ಮೆ ಒಂದು ಪದ್ಯವನ್ನ ಅಥವಾ ಪಾಠವನ್ನ ಒಮ್ಮೆ ಓದಿದ್ರೆ ಅಂತ ಇಟ್ಕೊಂಡ್ಬಿಡ್ತಿದ್ರು. ಟಿವಿ ಮೊಬೈಲ್ ಇರ್ಲಿಲ್ಲ, ಏನೂ ಇದ್ರಿಕಿಲ್ಲ. ಅದಕ್ಕೆ ಗ್ರಾಸ್ಪಿಂಗ್ ಪವರ್ ಬಹಳ ಇತ್ತು. ಮತ್ ನಮ್ಗ ಪಾರ್ಟಿ ಗಂಟೆ ಇಡೋದು ಒಟ್ಟು ಒಂದು ತಾಸ್ನ್ಯಾಗ ನಮ್ದು ಒಂದು ದಿವಸದ ಸಾಲಿ ಮುಗಿತಿತ್ತು. ಮತ್ ಮುಂಜಾನೆ 5 ಗಂಟೆಗೆ ಅದು ಜೋರ್ಲಿ ಓದ್ತಿದ್ವಿ ನಾವು. ಅಂದ್ರೆ ಎಷ್ಟು ಜೋರು ಓದ್ತೀರಿ ಅದು ನಿಮ್ಮಲ್ಲಿ ಫೀಡ್ ಆಗ್ತಿತ್ತು. ಹಿಂಗೆಲ್ಲ ಇಟ್ಕೊಂಡು ಅದ್ರ ನಂತರ ಪಾರ್ಟಿ ಗಂಟೆ ಹಿಡ್ಕೊಳ್ಳಿ ಹಳ್ಳ ಪಳ ತಿರುಗಾಡ್ಕೊತ ಹೋಗ್ತಿದ್ವಿ. ಹುಣ್ಸಿಕಾಯಿ, ಮಾವಿನ ಹಣ್ಣ, ಬಳೋಲ್ಕಾಯಿ ಇಂಥವೆಲ್ಲ ತಿನ್ನೋದು, ತಿರುಗಾಡೋದು. ಮತ್ತು ಯಾರ ಮನ್ಯಾಗ ಗೊಂಜಾಳ ರೊಟ್ಟಿ ಕೊಡ್ತಿರು, ಗೊಂಜಾಳ ರೊಟ್ಟಿ ಮಜ್ಜಿಗೆ ತಿಂತಿದ್ವಿ. ಜೋಳದ ರೊಟ್ಟಿ ಪ್ರಕೃತಿನ ಸಾಲ್ ನಿಮ್ಗ. ಪ್ರಕೃತಿನ ಸಾಲ್. ಮತ್ತೆ ಆಟ ಆಡೋದು, ದೊಡ್ಡ ಗಿಡ ಯಾವ್ದಾರು ಬರ್ತಂದ ಮಂಗ್ಯಾನ ಆಟ ಆಡ್ತಿದ್ವಿ. ಮ್ಯಾಗಿಂದ ಜಿಗಿತಿದ್ವಿ, ತಳಿಗೆ ಮ್ಯಾಗಿಂದ ಬೀಳ್ತಿದ್ವಿ, ಹೇಳ್ತಿದ್ವಿ. ಮತ್ತೆ ಅವಾಗ ಏನ ಖರ್ಚು ಆದ್ರೂ ಸಹಿತ ಅದನ್ನ ನೀರಷ್ಟು ಸುರುವುದು ಅಥವಾ ಅರಿಶಿನ ಪುಡಿ ಹಾಕಿ ಮ್ಯಾಗ ಬೆಣ್ಣೆ ಹಚ್ಚಿಬಿಡ್ತಿದ್ವಿ. ಒಂದ್ ವಾರದಾಗ ಕಡಿಮೆ ಆಕೈತ್ರ. ಮತ್ತ ಅವಾಗ ಶಿನ್ನರ್ ಬಿಡಿ ಅಂತ ಇತ್ತು. ಶಿನ್ನರ್ ಬಿಡಿ ಅಂತ, ಆ ಶಿನ್ನರ್ ಬಿಡಿ ಅಂದ್ರೆ ಈಗ ಎಲ್ರಿ ಕಾಲಿಗೆ ಏನ್ರ ತಿಕ್ಕಿತ್ತಂದ್ರೆ ಆ ಶಿನ್ನರ್ ಬಿಡಿಗೆ ಉಗುಳ ಹಚ್ಚೋದು, ಅದನ್ನ ಹಚ್ಚಿಬಿಡೋದು. ಅದು ಶಿನ್ನರ್ ಬಿಡಿ ಮ್ಯಾಗಿಂದ ಚೀಟು ಒಳಗೆ ಎದ್ದು ಬಿಡ್ತಿತ್ತು. ಅದು ಹೊರಗೆ ಬಹುಶಃ ಇವತ್ತಿನ ಈ ಶಾಲಾ ವ್ಯವಸ್ಥೆ ಅಂದ್ರೆ ಎಜುಕೇಶನ್ ಯಾಕೋ ನಾವು ಪ್ರಕೃತಿನ ದೂರ ಆಗಕ್ಕೆ ಒಂದು ಎಲ್ಲೋ ಕಾರಣ ಆಗಿದೆ ಅನ್ಸ್ತದ. ಈ ಪ್ರಕೃತಿಯಿಂದ ದೂರ ಮಾಡೋದಿರ್ಲಿ, ಆ ಹುಡುಗರಿಗೆ ಕಸ ಹೊಡ್ಯಾಕ ಹಚ್ಚ್ರ ಅದಕ್ಕೇನೋ ಯಾವ್ದೋ ಒಂದು ಇದನ್ನೈತದ, ಬಾಲಕರಿಗೆ ಕೆಲಸ ಹಚ್ಚಿರ್ತ ಕಂಪ್ಲೇಂಟ್ ಮಾಡ. ಅದ್ರ ನಮ್ಗೆ ಅವಾಗ ಇದ್ರಿಕಿಲ್ಲ. ಕಸ ಹೊಡ್ಯಾಕ ನಾವು ಶಾಲೆ ಕಲ್ತೀವಿ, ಸಾರ್ಸಾಕ್ ಶಾಲೆ ಕಲ್ತೀವಿ, ಜಾಡ್ಸಾಕ್ ಶಾಲೆ ಕಲ್ತಿದೀವಿ, ಕೈದೂಟ ಮಾಡಕ್ಕೆ ಶಾಲೆ ಕಲ್ತಿದೀವಿ, ಕಸ ಅಂದ್ರೆ ಎಲ್ಲಾನು ಶಾಲೆ ಕಲಿಸೈತಿ ನಮ್ಗ. ರಮೇಶ್ ಕತ್ತಿ ಅವರಲ್ಲಿ ಒಂದು ದೊಡ್ಡ ಧೈರ್ಯ ಇದಲ್ಲ, ಅದನ್ನ ಎಲ್ಲಿ ಕಲ್ತ್ರಿ? ಅದು ಈ ಮಾಸ್ತರ್ಗಳಿಂದ ಬಂದದ್ರಿ. ಅದಕ್ಕೂ ಅನ್ಸೋಂಗಿಲ್ಲ ಮಕ್ಕಳ್ರ ಬಂದದೆಲ್ಲ ಅಲ್ರಿ ಸರ್. ನಾವು ನೋಡಿ ಏನು ಮನುಷ್ಯ ಅದು ಗುರುಗಳ ಹೇಳಿದ್ರಿ. ಒಟ್ಟ ಜೀವನದಾಗ ಒಮ್ಮೆ ಹುಟ್ಟೈತಿ, ಅದ ನಾಮಗಣಿಗೆ ಗೊತ್ತಿಲ್ಲ, ಹುಟ್ತೀವಿ ಅನ್ನೋದು ಖರೆ ಹುಟ್ಟಿದ್ವು. ಖರೆ ಸಾಯು ತಕ ಜೀವನದ ಜೊತೆ ಸಂಘರ್ಷ ಮಾಡೋದನ್ನ, ಆದ್ರೆ ಕಳ್ಳ ದಾರಿ ಹಿಡಿದು ಸಂಘರ್ಷ ಮಾಡೋಂಗಿಲ್ಲ. ಒಳ್ಳೆ ದಾರಿ ಹಿಡಿದು ಸಂಘರ್ಷ ಮಾಡಿ 100 ಮಂದಿಗೆ ಬೇಕೋ ಬ್ಯಾಡೋ ಗೊತ್ತಿಲ್ಲ, 4 ಮಂದಿಗೆ ಬೇಕಾಗಿ ಬದುಕಿ ಸಾಯೋ ಅನ್ನೋಂಥ ಲೆಕ್ಕದಾಗ ನಮ್ಮ ಟೀಚರು, ನಮ್ಮ ಗುರುಗಳು, ಗುರುಮಾತೆ ನಾವು ಕಲಿಸ್ತಿದ್ರು. ಆ ಪ್ರಕಾರ ನಾವು ಕಲ್ತಿದ್ದೀವಿ. ಮತ್ತು ಅವಾಗ ಅನ್ಯೋನ್ಯತೆ, ಭಕ್ತಿ, ಪ್ರೀತಿ ಅಂತ ಇತ್ತು. ಈ ಗುರುಗಳಿಗೆ ಏನ್ ಬೇಕ್ರಿ? ಈಗ ಫಾರ್ ಎಕ್ಸಾಂಪಲ್ ನೀವು ನನ್ನ ಎದುರು ಕೂತಿದ್ದೀರಿ, ಸೂರ್ಯ. ಈಗ ನಿಮಗ್ ಕಲಿಸಿದ ಗುರುಗಳು ನಿಮ್ಮಿಂದ ಏನ್ ಅಪೇಕ್ಷೆ ಪಡ್ತಾರೆ? ನಾವು ಚಲೋ ಆಗದ ಸೂರ್ಯ ಇಸ್ ಮೈ ಸ್ಟೂಡೆಂಟ್. ಸೂರ್ಯ ನಾವು ನನ್ನ ವಿದ್ಯಾರ್ಥಿ. ಎಸಿ ಅದಾನ, ಡಿಸಿ ಅದಾನ, ಸಿಪಿಐ ಅದಾನ, ಏನೋ ಆ ವಿದ್ಯಾರ್ಥಿ ನನ್ನ ಕೈಯಾಗ ಕಲ್ತಾನ. ಈ ಒಂದು ಹೆಮ್ಮೆ ಮಾತು ಹೇಳ್ಕೊಳ್ಳುವಂತ ಅವಕಾಶ ನಿಮ್ಮಿಂದ ಬಯಸ್ತಾನ. ಮತ್ತ ಆ ಮಾಸ್ತರ್ಗಳು ಬಡದ್ರ ಕಣ್ಣು ಕೆಸದ್ರ ಕಂಪ್ಲೇಂಟ್ ಅಂತೀರಿ, ಬಡದ್ರ ಕಂಪ್ಲೇಂಟ್ ಅಂತೀರಿ, ಕಸ ಹೊಡಾಗ ಹಚ್ಚರ ಕಂಪ್ಲೇಂಟ್ ಅಂತೀರಿ, ಊಟದಾಗ ಹಿಂದ ಮುಂದ ಆದ್ರ ಕಂಪ್ಲೇಂಟ್ ಅಂತೀರಿ, ಮುಟ್ಟಂಗಿಲ್ಲ ಏನು. ಮತ್ತ ಹಂಗಾಗಿ ಇವತ್ತು ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯತನ, ಸರ್ಕಾರದ ಎಲ್ಲಾ ಸರ್ಕಾರಗಳು ಇವತ್ತಿಂದ ಹೇಳಾಕತ್ತಿಲ್ಲ, ಈಗ ಬಂದಂತ ಸರ್ಕಾರಗಳು ಸಂಪೂರ್ಣ ನಿರ್ಲಕ್ಷ್ಯತನಕ್ಕೆ ಪಾಲಕರು ವಿಚಾರ ಮಾಡಾಕತ್ತಾರ. ಹೆಂಗೋ ನಮ್ಮದು ಆಗಿ ಹೋತು, ನಾವು ಕಲೀಲಿಲ್ಲ, ಹೆಂಗೋ ಏನೋ ಆತು. ಆದ್ರೆ ನಮ್ಮ ಮಕ್ಕಳರೇ ನಮ್ಮದು ಎದುರಿಸಬಾರ್ದು ಅನ್ನೋ ಸಲುವಾಗಿ ಇವ್ರ ರಗಡ ಪ್ರಚಾರ ಮಾಡ್ತಾರ. ತತ್ತಿ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ಚಕ್ಕಿ ಕೊಡ್ತೀವಿ, ಅಂಗಿ ಕೊಡ್ತೀವಿ, ಚಡ್ಡಿ ಕೊಡ್ತೀವಿ, ನಮ್ಮ ಸಾಲಿಗೆ ಬರೋದು. ಇವೆಲ್ಲ ಕೊಟ್ಟರು ಮಾಸ್ತರ್ ಇಲ್ಲ ಅಲ್ಲಿ. ಗಣಿತ ಮಾಸ್ತರ್ ಇದ್ರ, ವಿಜ್ಞಾನ ಇರಂಗಿಲ್ಲ, ವಿಜ್ಞಾನ ನಾವಿದ್ರ, ಇಂಗ್ಲಿಷ್ ನಾವಿರಂಗಿಲ್ಲ, ಇಂಗ್ಲಿಷ್ ನಾವಿದ್ರ, ಸಮಾಜಶಾಸ್ತ್ರ ನಾವಿರಂಗಿಲ್ಲ. ಅಲ್ಲಿ ಕೊರತೆ, ಅಲ್ಲಿ ಏಕೋಪಾಧ್ಯಾಯ ನಾವೆಲ್ಲ ಕಲ್ತಾಗ ಸಂಖ್ಯೆನೂ ಕಡಿಮೆ ಅಲ್ಲಲ್ಲ. ಏಕೋಪಾಧ್ಯಾಯ ಶಾಲೆನ ನಾವಿದ್ದಾಗ ಸಂಖ್ಯೆ ಕಡಿಮೆ ಇತ್ತು ಬಹಳ. ಆದ್ರೆ ನಮ್ಮ ಬೆಲ್ಲದ ಬಗ್ಗೆ ಹೇಳೋರ ಒಂದು 60-80 ಮಂದಿ ಅವಾಗ ನಾವು 1975. ಈಗ ಸರ್ 600-700 ಹುಡುಗರು ಕಲಿಯಾಗತ್ತ. ಬಟ್ ಟೀಚರ್ಸ್ ಕೊಡ್ತದೆ. The government is thinking about the quantum of education, not the quality of education. ಗೌರ್ಮೆಂಟ್ ತಲೆಯಾಗ ಕ್ವಾಂಟಮ್ ಬಿಟ್ಟು ಕ್ವಾಲಿಟಿ ಎಲ್ಲಿ ತಕ್ಕ ಬರೋದಿಲ್ಲ.
ಅಲ್ಲಿ ತನಕ ಈ ಸರ್ಕಾರಿ ಶಾಲೆ ಸರ್ ಅವ್ರು ಬರೀ SLC ಅಷ್ಟೇ ಓದಿರೋದು, ನೆನಪಿರ್ಲಿ ತಮಗೆ, ಹೇಳ್ರಿ ಸರ್. ಅಲ್ಲ, ಕ್ವಾಂಟಮ್ ಬಿಟ್ಟು ಕ್ವಾಲಿಟಿ ಅನ್ನೋ ಕಡೆ ಸರ್ಕಾರ ಕಡೆ ಅಲ್ಲಿ ತನಕ ಲಕ್ಷ್ಯ ಬರೋದಿಲ್ಲ, ಅಲ್ಲಿ ತನಕ ಕೈ ಮೀರಿ ಹೋಗಿರ್ತದೆ. ಈಗ ಆಲ್ರೆಡಿ ಕೈ ಮೀರಿ ಹೋಗ್ಯದ. ಈ ಎಜುಕೇಶನ್ ಟೋಟಲಿ ಬಿಕಮ್ ಕಮರ್ಷಿಯಲ್, ಇಟ್ಸ್ ಬಿಕಮ್ ಪ್ರೈವೇಟೈಸೇಷನ್, ಬಿಸ್ನೆಸ್. ಈಗ ಎಲ್ಲಿದ್ದಂತ ಶಾಸಕರು ಈ ಬರ ನಂದು ಒಂದ್ ಸಾಲ ಐತಿ, ಯಾಕಂದ್ರೆ ನಾನು ಊರಾಗಿನ ಹುಡುಗರಿಗೆ ವಿದ್ಯೆ ಚಲೋ ಕೂಡಲೇ ಸಿಗ್ಲಿ ಅಂತ ನಾ ಕೊಡಕತ್ತಾರ, ಅದೇನ್ ತಪ್ಪೇ ನನ್ನ ಬರಂಗಿಲ್ಲ. ಆದ್ರೆ ಸರ್ಕಾರ ತನ್ನ ಶಾಲೆಗಳನ್ನು ವ್ಯವಸ್ಥಿತವಾಗಿ ಕಾಪಾಡ್ಕೊಂಡು ಹೋದ್ರೆ ಪ್ರೈವೇಟೈಸೇಷನ್ ಆಗುವಂತ ಪ್ರಶ್ನೆ ಬರಂಗಿಲ್ಲ. ಇವ್ರು ಯಾರು ನೋಡಂಗಿಲ್ಲ. ಸಾಲಿಗಳು ಸೋರಾಕತ್ತಾವ, ಸಾಲಿಗಳು ಬೀಳಾಕಾಗ್ಯಾವ, ಸಾಲಿ ಗ್ರೌಂಡ್ ಇಲ್ಲ, ಕಿಡಿಕಿ ಇಲ್ಲ, ಬಾಗಿಲಿಲ್ಲ, ಅನೇಕ ಸಮಸ್ಯೆಗಳು. ಬರೀ ಹೇಳ್ತಾರ ಬಜೆಟ್ದಾಗ ಹಣ ಇಡ್ತಾರ, ಬಟ್ ಸರಿಯಾಗಿ ಬಂದು ಇಲ್ಲಿ ತಲುಪೋದಿಲ್ಲ. ಇವೆಲ್ಲಾ ವಿಷಯಕವಾಗಿ ಪಾಲಕರು ನೋವಿದೆ ನಿಮ್ಗೆ, ಸಮಾಜ ಇನ್ನೂ ಸುಧಾರಿಸಬಹುದು. ಸಮಾಜ ಅಂದ್ರೆ ಯಾರು? ಭಾರತ ದೇಶ. ನನಗೊಮ್ಮೆ ನನ್ ಕಲಿಸಿದ ಗುರುಗಳು ಒಂದ್ ಮಾತು ಹೇಳಿದ್ರು, ಜಗದಾಳ್ ಅಂತ, ಇಸ್ ಬಿಲಾಂಗ್ಸ್ ಟು ಮುಸ್ಲಿಂ. ಅವ್ರ ಒಂದ್ ಮಾತು ಹೇಳಿದ್ರು ಅಭ್ಯಾಸ ಮಾಡುವಾಗ, ಭಾರತ ದೇಶ ಎಲ್ಲಿದೆ? ನಾವು ಭಾರತ ದೇಶ ಎಲ್ಲಿದೆ ಅಂತ ಎಲ್ಲಿದೆ ಸರ್? ನಾವು ಭಾರತ ದೇಶದಾಗ ಇವತ್ತು ನಾವು ಮಗನ ಭಾರತ ದೇಶ ಎಲ್ಲಿಲ್ಲ. ಭಾರತ ದೇಶ ಈ 4 ಕೋಣೆಗಳ ಮಧ್ಯೆ ಇದೆ. ನೀವೆಲ್ಲ ಕಲಿತು ಒಳ್ಳೆಯವರಾಗಿ ನಾಳೆ ಒಳ್ಳೆಯ ಪ್ರಜೆಗಳಾದ್ರೆ ಮಾತ್ರ ಈ ದೇಶ ಬದುಕ್ತದೆ, ಉಳಿತದೆ, ಬೆಳೀತದೆ. ರಾಜ್ಯ ಉಳಿತದೆ, ಬೆಳೀತದೆ. ನಿಮ್ಮ ಮನೆ ಉಳಿತದೆ, ಬೆಳೀತದೆ. ನೀವೇನು ಎಡವಟ್ಟು ಮಾಡ್ಕೊಂಡ್ರಿ ದೇಶ, ರಾಜ್ಯ, ಮನೆ ಎಲ್ಲನೂ ಕಳ್ಕೊಬೇಕು. ಅದು ನಮ್ಗೆ ಹೇಳ್ತಿದ್ರು. ಮತ್ತು ಅದು ನಮ್ಮ ತಲೆಯಾಗೈತಿ, ಸುಶಿಕ್ಷಿತವಂತರು ಆಗುವಂತ ಹವ್ಯಾಸ ಬಹಳ ಹುಡುಗರಿಗೆ ಐತಿ. ಈ ಹವ್ಯಾಸ ಬಹಳ ಐತಿ, ಬಟ್ ನಿಮ್ ಸಿಸ್ಟಮ್ ಹಾದಿ ತಪ್ಪೈತಿ. ಅಲ್ಲಿ ಇಂಗ್ಲಿಷ್, ಫಾರ್ ಎಕ್ಸಾಂಪಲ್, ಐ ಆಮ್ ಟಾಕಿಂಗ್ ಇನ್ ಇಂಗ್ಲಿಷ್, ಐ ಆಮ್ ನಾಟ್ ಬಾದರ್ ಅಬೌಟ್ ದ ಗ್ರಾಮರ್. ನಾ ಗ್ರಾಮರ್ ಬಗ್ಗೆ ತಲೆ ಕೆಡಿಸುವಂಗಿಲ್ಲ. ಇಂಗ್ಲಿಷ್ ಈಸ್ ಸಚ್ ಎ ಗುಡ್ ಲ್ಯಾಂಗ್ವೇಜ್ ಟು ರೀಡ್, ಟು ರೈಟ್, ಅಂಡ್ ಸ್ಪೀಕ್. ಇಷ್ಟು ಈಸಿ ಸಬ್ಜೆಕ್ಟ್ ಐತಿ. ಅದನ್ನ ಕಲಿಯಾಗ ಇವತ್ತು ನಮ್ಮ ಹುಡುಗರು ಹಿಂದೆ ಮುಂದೆ ಮಾಡಕತ್ತಂತ ಸಂದರ್ಭದಾಗ ಆ ಪಾಲಕರಲ್ಲಿ ಒಂದು ಏನೋ ಇಲ್ಲಪ್ಪ ನಮ್ಗೇನೋ ಆಗೈತಿ, ನಮ್ಮ ಹುಡುಗರು ಬೇರೆ ಕರೀಲಿ ಅನ್ನುವಂಥ ಭಾವನದಾಗ ಈ ಪ್ರೈವೇಟೈಸೇಷನ್ ಮಾಡಕತ್ತಾರೆ. ಬಿರ್ಲಿ, ನೀವು ಬಾಳಿದ್ ಹೇಳಂಗಿಲ್ಲ, ಈ ಮಣ್ಣಿದ್ ಹೇಳ್ತಾನೆ. ಈ ಮಣ್ಣಿ ಹೋದ್ ಸಲ ನಮ್ಮದು ಮ್ಯಾಟ್ರಿಕ್ ಪರ್ಸೆಂಟೇಜ್ ಹೋದ್ ಸಲ ಒಂದು 84.79% ಆಗಿತ್ತು ಪಾಸಿಂಗ್. ನಮ್ ಸಾಲಿ ಅಲ್ರಿ, ಕರ್ನಾಟಕ ರಾಜ್ಯದ ಒಟ್ಟು ಫಲಿತಾಂಶ ಹೋದ ವರ್ಷ 23, 22, 23 ಅವಾಗ ಆಗಿತ್ತೆಷ್ಟು? 84.79%, ಪ್ಲಸ್ ಮೈನಸ್ ಸ್ವಲ್ಪ. ಬಟ್ ಈ ಸಲ ಆಗಿದ್ದೆಷ್ಟು? 74%, 74.31. ಇಟ್ ಮೇ ಪ್ಲಸ್ ಮೈನಸ್. ಈ 74 ಹೆಂಗ ಆತತ್ರಿ? ಇವರೆಲ್ಲ ನಮ್ಗೆ ದಡ್ರು ತಿಳ್ದಾರ. ಈಗ ನಾವು ಕಲಿ ಮುಂದೆ ಗ್ರೇಸ್ ಮಾರ್ಕ್ಸ್ ಇದ್ರಿಕಿಲ್ಲ, ಗ್ರೇಸ್ ಮಾರ್ಕ್ಸ್ ಇದ್ರಿಕಿಲ್ಲ. ಇವರು ಇಲಾಖೆಯವರೆಲ್ಲರೂ ಕೂಡಿ ನಮ್ಮ ಸಾಲಿ ಮುಚ್ತಾವು, ನಮ್ಮ ಸಾಲಿ ಹುಡುಗರು ಬರುದಿಲ್ಲ, ನಮ್ಮ ನೌಕರಿ ಹೋಗ್ತಾವು, ನನ್ನ ಮಾಸ್ತರಿಗೆ ಹೋಗ್ತೈತಿ, ನನ್ನ ಹೆಡ್ ಮಾಸ್ತರಿಗೆ ಹೋಗ್ತೈತಿ ಅಂದ್ರೆ ಇವೆಲ್ಲ ಕೂಡಿ ಎಲ್ಲರೂ ಕೂಡಿ ಇವತ್ತು ಒಟ್ಟು ಪಾಸ್ ಆಗಿದೆ 74.31%ದಲ್ಲಿ 1,68,000 ಹುಡುಗರಿಗೆ ಇವರು 20 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ. ಆ ಗ್ರೇಸ್ ಮಾರ್ಕ್ಸ್ ಕೊಟ್ಟಾಗ 74 ಬಂತು. ಆ ಟೋಟಲ್ ಪಾಸ್ ನಂಬರ್ಸ್ ದಾಗ ನೀವು ತೆಗಿರೋದನ್ನ ಗ್ರೇಸ್ ಮಾರ್ಕ್ಸ್ ತೆಗಿರಿ, 1,68,000 ತೆಗಿರಿ, ಇಟ್ ಮೇ ಕಮ್ಸ್ ಅಬೌಟ್ 48.32%. ವಾಟ್ ವಿ ಆರ್ ಗಿವಿಂಗ್ ಅಂತ ನಾವೇನ್ ಕೊಡ್ತಾ ಇದೀವಿ ಅಂತ ಯಾರಿಗ್ ಗೊತ್ತಾಗತ್ತಿಲ್ಲ. ಇವೆಲ್ಲ ಮುಚ್ಚಿ ಮಾಡ್ತಾರ. ಗ್ರೇಸ್ ಮಾರ್ಕ್ಸ್ ಈಗ ಅನ್ಸುತ್ತೆ ಸರ್, ಈಗ ನಿಮ್ಮನ್ನ ನೋಡಿ ಬಹಳಷ್ಟು ಜನರಿಗೆ ನಾನು ಹೇಳಿದ್ನಲ್ಲ ಇನ್ಸ್ಪೈರ್ ಆಗ್ತಾ ಇದ್ದೀರಿ ಅಂತ. ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಈಗ ನೋಡಿದ್ರೆ. ನೀವು ಎಷ್ಟು ಸೇವಾ ಕೆಲಸಗಳನ್ನ ಮಾಡ್ತಾ ಇದ್ರಿ, ಜನರಿಗೆ ಬೇಕಾಗಿದ್ದೀರಿ. ಈಗ ನಿಮ್ಗಿಂತ ಶೈಕ್ಷಣಿಕವಾಗಿ ಜಾಸ್ತಿ ಓದ್ದಾರ ಬಂದ್ ಹಿಂಗ್ ಕೈ ಕಟ್ಟಿ ನಿಂತು ಮಾತಾಡ್ತಾರ. ಹಿಂಗಿರುವಾಗ ಅದ್ ಯಾಕೆ ಬೇಕಪ್ಪ ಅಂತ ಒಂದು ಪ್ರಶ್ನೆ ಮಾಡೋರು ಇರ್ತಾರೆ. ನೋಡ್ರಿ, ಎಜುಕೇಶನ್ ಜೊತೆಗೆ ಸಮಾಜದಲ್ಲಿ ನಮ್ದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಅಲ್ಲ ಸರ್, ನಿಮ್ಗೆ ಈಗ ಎಜುಕೇಶನ್ ಜಾಸ್ತಿ ಓದಿಲ್ಲಪ್ಪ, ಕಳ್ಕೊಂಡದ್ದು ಏನೈತಿ? ಏನಿಲ್ಲ, ಏನು ಕಳ್ಕೊಂಡಿಲ್ಲ, ಏನೂ ಇಲ್ಲ ಕಳ್ಕೊಂಡು. ಎಜುಕೇಶನ್ ಶುಡ್ ಅಂಡ್ ಮಸ್ಟ್. ಎಜುಕೇಶನ್ ತಗೊಳ್ರಿ,
ನಾ ಬೇಡ ಮತ್ತೆ ತೊಗೊಳ್ಳೇಬೇಕದು. ದಯಮಾಡಿ ಯಾರ ಎಜುಕೇಶನ್ ಇನ್ನು ಚಲೋ ಓದ್ಬೇಕಿತ್ತು ಅಂತ ಅನಿಸ್ತೈತಿ ಮನಸ್ಥಿತಿ. ಹೌದ್ರಿ, ಏನ್ರ ತಗೋತೀವಿ ನಾವು ಉಳಿದಿದ್ರ ಸೇರೋ ಆಗ್ತಿತ್ತು, ಏನ್ ಇಂಜಿನಿಯರ್ ಆಗ್ತೀನಿ ಏನ್ರ ಆಗ್ತೀನಿ ಅಂತ ಒಮ್ಮೆ ಅನಿಸ್ತೈತಿ. ಅದಾಗಿದ್ರೆ ಜನರಿಗೆ ಸಿಗ್ತದಲ್ರಿ ಸರ್. ಒಮ್ಮೊಮ್ಮೆ ಮಂದಿ ನನಗ್ ಬೈತೈತಿ, ನೀ ಮಗನ ಕರೆತು ಮುಂದೆ ಹೋಗಿದ್ರ ನಮಗ್ ಸಿಗ್ತಿರ್ಕಿಲ್ಲ. ನಾನು ಅದನ್ನ ಅಂದ್ರಿ. ಈಗ ನೀ ಏನಾಗಿದೆ ಇಷ್ಟಕ್ಕೆ ಬರೋಬರದಿ ಇಷ್ಟ ಇರೋ ಮತ್ತೆ ಇದಕ್ಕಿಂತ ಮುಂದೆ ಓದಾಕ ಹೋಗ್ಬೇಡ ತಾರ. ಅದನ್ನು ಸಹಿತ ನಿಮ್ ಮನಸ್ಸು ಮನಸ್ಸು ಹೇಳ್ತದ ಒಮ್ಮೊಮ್ಮೆ. ಬಟ್ ನೀವು 100%. ನಿಮಗೆ ರಮೇಶ್ ಕತ್ತಿ ಅವರಿಗೆ ಕಾಡುವಂತ ಪಾಪ ಪ್ರಜ್ಞೆ ಏನಾದ್ರೂ ಇದೆಯಾ? ತಪ್ಪಿ ಸಹಿತಿಲ್ಲ, ಪಾಪ ಮಾಡೋ ಪ್ರಯತ್ನ ಮಾಡಿಲ್ಲ, ವಿಚಾರ ಮಾಡಿಲ್ಲ, ನನ್ನ ಮನುಷ್ಯನಾಗೂ ಇಲ್ಲ, ಹಿಂದೂ ಮಾಡಿಲ್ಲ, ಈಗೂ ಮಾಡುದಿಲ್ಲ, ಮುಂದೂ ಮಾಡುದಿಲ್ಲ. ಪ್ರಜ್ಞೆ ಮಾತ್ರ ಐತಿ, ಪಾಪ ಪ್ರಜ್ಞೆ ಮಾತ್ರ ಈಗ ಮಾಡಬಾರ್ದು ಅನ್ನೋಂತ ಪ್ರಜ್ಞೆ ಅಚಲವಾಗಿ ಐತಿ, ಅಚಲವಾದ ಐತಿ. ತಮ್ಮ ಮುಂದಿನ ಗುರಿ ಏನು? ತಮ್ಮ ಮುಂದಿನ ಗುರಿ ಏನು? ಎಲ್ಲಿವರೆಗೆ ನನ್ನ ಕೊನೆ ಉಸಿರಿರ್ತದೆ, ಸಮಾಜದ ಸಂಪೂರ್ಣ ಆರೋಗ್ಯ, ಶೈಕ್ಷಣಿಕ, ಸಹಕಾರ, ಧಾರ್ಮಿಕ, ಬಂಧುತ್ವ ಎಲ್ಲ ದೃಷ್ಟಿಯಿಂದ ಸಮಾಜವನ್ನ ಒಂದು ಮುಟ್ಟಿಗೆಯಲ್ಲಿ ಇಟ್ಕೊಂಡು ಸರ್ವಾಂಗೀಣ ಸಮತೋಲನ ಇಟ್ಕೊಂಡು ಎಲ್ಲಾ ಸಮಾಜದ ಸರ್ವಧರ್ಮೀಯರನ್ನ ಅಪ್ಕೊಂಡು ನಾವು ಹೋಗ್ಬೇಕು, ನಾವಿರ್ಬೇಕು. ಮತ್ತು ಮಣ್ಣು ಮಾಡುವಾಗ ಇನ್ನೊಂದು 4 ದಿವಸ ಇರಬೇಕಾಗಿತ್ತಪ್ಪ ಅಂತೇಳಿ ಅನ್ಸ್ಕೊಂಡು ಒಂದು ಮುಟ್ಟಿಗೆ ಮಣ್ಣು ಹಾಕೋಬೇಕು ಅನ್ನುವಂತ ಪ್ರೀತಿ. ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ತುಂಬಾ ಗುರುತಿಸ್ಕೋಬೇಕು ಅನ್ನೋ ಕಿಂಚಿತ್ ಎಲ್ಲಾದ್ರೂ ಸಣ್ಣ ಭಾವನೆ ಆದ್ರೂ ಇದೆಯಾ? ಇಲ್ಲ, ಅದಕ್ಕೆ ಅವಕಾಶ ಇಲ್ರಿ. ಈಗ ಕೊಡ್ತಾರ್ರಿ, ಟಿಕೆಟ್ ಕೊಡ್ತಾರ. ರಮೇಶ್ ಕತ್ತಿ ಅವ್ರಿಗೆ ಬರ್ರಿಪ್ಪ ಟಿಕೆಟ್ ಕೊಡ್ತೇನೆ ಅಂತಾರೆ, ಹೋಗಿರ ಹೋಗಲ್ಲ. ಟಿಕೆಟ್ ಕೊಟ್ರೆ ಹೋಗ್ತಾನ, ಖರ್ಚು ಬರ್ಸ ಹೋಟಿ ಅಟ್ಟು ಕೊಡು ಇಟ್ಟು ಕೊಡು ಅಂದ್ರೆ ಹೊಲಮಣಿ ಮಾರ್ಬೇಕಾಕೈತ್ರಿ, ಅದಾಗುದಿಲ್ಲ. 15 ದಿವಸ ಹೆಂಗಂದ್ರೆ ಹೆಂಗ್ರಿ ಸರ್, ಶ್ರೀಮಂತರದಿರಿ ಯಾರು ನೀವ ಹೆಂಗಂದ್ರೆ ಹೆಂಗಂದೆ? ಹರಾಮಿದ್ ಬಂದಿಲ್ಲ ಅದು. ಹರಾಮಿ ರೊಕ್ಕಿದ್ರೆ ನಾನು ಹರಿಸ್ತೀನಿ, ಹರಾಮಿ ರೊಕ್ಕಿದ್ರೆ ನಾನು ಹರಿಸ್ತೀನಿ, ಇಲ್ಲ ಪ್ರಶ್ನೆ ಇಲ್ಲ. ಅಲ್ರಿ ಸರ್, ಇಷ್ಟು ಜನಬೆಂಬಲ ಇರುವಾಗ ಜನಬೆಂಬಲ ಐತಿ, ಯೋಚನೆ ಮಾಡೋ ಅಲ್ಲ. ಈಗ ಪಾರ್ಟಿ ಅವ್ರು ಟಿಕೆಟ್ ಕೊಟ್ರು, ನೀವು ಒಂದ್ ಪಾರ್ಟಿನ ತಗೊಂಡ್ ಬಂದಿತ್ತು. ಈಗ ನೀವು ನಿಂತಾಗ ನೀವು ರೊಕ್ಕ ಕೊಡಕ್ ಚಾಲು ಮಾಡ್ತೀರಿ. ಮತ್ ನಾ ಕುಡ್ಲಿಲ್ಲ ಅಂದ್ರೆ ಮಕ್ಕಳನ್ನ ನನಗೆ ಓಟ್ ಹಾಕಿ ಅವ್ರಿಗೆ 7 ಹುಟ್ಟಿದ್ರು, ಮೈಗೆ ಮಗನ ಕೊಟ್ರ ಕೂಡ ಇದ್ರ ಹಾಕೋತಾರು. ಮತ್ ಅದನ್ನ ಕೊಡ್ಬೇಕಾದ್ರೆ ನನ್ನ ಕಡೆ ಇಲ್ಲ, ಹಂಗಾಗಿ ನೀವು ಟಿಕೆಟ್ ಸಿಗೋಣಲ್ಲ. ನೆಕ್ಸ್ಟ್ ಇಲ್ಲ, ಕೊಟ್ರೆ ನಿಲ್ತೀನಿ, ಖರ್ಚು ಮಾಡಕ್ ಆಗೋದಿಲ್ಲ. ಕೊಟ್ರೆ ನಿಲ್ತಾನಿ ಅಲ್ಲ, ಕೊಟ್ರೆ ನಿಲ್ತಾನಿ, ಖರ್ಚು ಮಾಡಕ್ ಆಗುದಿಲ್ಲ. ಆರ್ಸಿ ಬಂದ್ರ ಪ್ರತಿಯೊಂದು ನನಗ್ ಸಂಬಂಧಪಟ್ಟಂತ ಕ್ಷೇತ್ರದ ಪ್ರತಿಯೊಂದು ಹೊಸ್ತಲ್ದ ಗೌರವ ಕಾಪಾಡುದು, ಆ ಹೊಸ್ತಲ್ದ ಸೇವಾ ಮಾಡುದು, ಆ ಮನೆಯಾಗಿದ್ದಂತ ಕುಟುಂಬದ ಸಂಪೂರ್ಣ ಯೋಗಕ್ಷೇಮ ಮಾಡ್ಕೋ ಜವಾಬ್ದಾರಿ ನಾನು. ಇದಕ್ಕಿಂತ ಹೆಸರು ಅಡಿಕೆ ಅದು 500 ರೂಪಾಯಿದಾಗ ಇದೆಲ್ಲ ಸಿಗಂಗಿಲ್ಲ. ಆರ್ಸಿ ಬಂದನಂದ್ರ ಐ ಆಮ್ ಎ ಸರ್ವೆಂಟ್ ಆಫ್ ಯುವರ್ ಹೋಮ್. ನಿಮ್ ಮನಿ ಒಬ್ಬ ಸೇವಕನ. ಹೂ ಇಸ್ ಯುವರ್ ರೋಲ್ ಮಾಡೆಲ್? ಯಾರು ನಿಮ್ಮ ರೋಲ್ ಮಾಡೆಲ್? ಯಾರು ಸರ್? ಏನ್ ನಮ್ಮಪ್ಪ, ನಮ್ಮ ಅಣ್ಣ ಅದ್ಬಿಟ್ಟು ಮತ್ತೆ ಯಾರಿಲ್ಲ. ನೀವ ಬಹಳ ಜನರ ರೋಲ್ ಮಾಡೆಲ್ ಆಗಿರಿ. ಏನ್ ಹಾಗೇನಿಲ್ರಿ, ನಾವೇನಿಲ್ಲ. ಇಷ್ಟೇನಾ, ಆಗಿನ ಜನನಾಯಕ ರಾಮಕೃಷ್ಣ ಹೆಗಡೆ ಅವ್ರನ್ನ ಬಹಳ ಸಮೀಪದಿಂದ ನೋಡಿದೀನಿ, ಮಾತಾಡಿದೀನಿ, ಮಾತಾಡ್ಸ್ಕೊಂಡಾರ. ಅವ್ರ ವೇದಿಕೆ ಮ್ಯಾಗ ಇದ್ದಾಗ ಭಾಷಣ ಮಾಡಿದೀನಿ. ಒಳ್ಳೆ ಭಾಷಣಕಾರ ನಾವು ನೀನು ಅಂತ ಅವ್ರ ಕಡೆಯಿಂದ ಶಬಾಷ್ ತಗೊಂಡಿನಿ. JH ಪಾಟೀಲ್ ಕಡೆಯಿಂದ ಸಮೀಪದಿಂದ ನೋಡಿದೀನಿ, ಅವ್ರ ಕಡೆಯಿಂದ ಮಾರ್ಗದರ್ಶನ ಪಡೆದಿದ್ದೀನಿ, ವಾರ್ನಿಂಗ್ ಮಾಡಿಸ್ಕೊಂಡಿದ್ದೀನಿ, ಬೇಸ್ಕೊಂಡಿದ್ದೀನಿ. ಹಿಂಗೆಲ್ಲ ಬಹಳ SR ಬೊಮ್ಮಾಯಿ ಅವರು, ದೊಡ್ಡ ಬೊಮ್ಮಾಯಿ ಅವರು ಸಹಿತ ಬಹಳ ಸಮೀಪದಿಂದ ನೋಡಿದ್ದೀನಿ. ಅಂದ್ರೆ ಆ ಒಳ್ಳೆ ಜನ, ದೇ ಆರ್ ಆಲ್ ಮೈ ರೋಲ್ ಮಾಡೆಲ್ಸ್. ಫಾರ್ ಎಕ್ಸಾಂಪಲ್ ಜಾಫರ್ ಶರೀಫ್, ಹೂ ಇಸ್ ದ ರೇಲ್ ಮಿನಿಸ್ಟರ್, ಅವರು ಸಮೀಪದಿಂದ ನೋಡಿದ್ದೀನಿ ನಾನು, ಸಾಕಷ್ಟು ಅವ್ರನ್ನ ತಿಳ್ಕೊಂಡಿದ್ದೀನಿ. ಅವರು ಅಂದ್ರೆ ಇವತ್ತು ಅವರ ರೋಲ್ ಮಾಡೆಲ್ಸ್ ಅವರು. ಈಗ ನಜೀರ್ ಸಾಬ್, ಅವಾಗ ನಾವು ಚೆನ್ನಾಗಿರ್ತಾರೆ, ನೀರಿನ ಸಾಬ್ ಹತ್ತಿದ್ವಿ. ನಜೀರ್ ಸಾಬ್ ಹತ್ತಿದ್ದ, ನಮ್ಗೆ ಗೊತ್ತಿರೋದು ನಾವು ಹತ್ತಿದ್ವಿ. ಬಾಕಿ ಮಂದಿ ಯಾವ ನೀರಿನ ಸಾಬ್, ಯಾಕಂದ್ರೆ ನಾವು ಬೋರ್ ನೋಡೇ ಇರ್ಕಿಲ್ಲ. ಅವಾಗ ನಾವು ಬೋರ್ ಹಾಕ್ಸಿದ್ವಿ ಪಾಪ ಎಲ್ಲ ಕಡೆ. ಜನರ ಈ ನಮ್ಮ ಗೋವಿಂದೇಗೌಡರು ಶಿಕ್ಷಣ ಮಂತ್ರಿ 10 ಪೈಸೆ ತಗೊಳ್ಳದ ನೌಕರಿ ಹೆಚ್ಚರು. ಮತ್ ಇವು ಆಗಿನ ಮಾಸ್ತರ್ ಕ್ವಾಲಿಟಿ ನೋಡ್ರಿ, ಈಗಿನ ಟೀಚರ್ ಕ್ವಾಲಿಟಿ ನೋಡ್ರಿ, ಈಗಿನ ಗುರುಗಳು ಟೀಚರ್ ಕ್ವಾಲಿಟಿ ನೋಡ್ರಿ. ಮತ್ ದುಡ್ಡು ಕೊಟ್ಟವ್ರು ಬಂದ್ರ ದುಡ್ಡು ತೆಗಿಯವ್ರವ್ರ. ಗೋವಿಂದೇಗೌಡರಿದ್ದಾಗ ಎನಿ ಎಕ್ಸ್ಪೆಕ್ಟೇಷನ್, ಯಾವುದೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಮೆರಿಟ್ ಮ್ಯಾಗ ಅಪಾಯಿಂಟ್ ಮಾಡಿದಂತ ಗೌರವ ಇವತ್ತು ಗೋವಿಂದೇಗೌಡರು ಅಂತ ಶಿಕ್ಷಣ ಸಚಿವರನ್ನ ನಾನು ನೋಡಿಲ್ಲ. ನಾನು ನೋಡಿದ್ದೀನಿ ಅವತ್ತ, ಬಟ್ ಇವತ್ತು ಅಂತವ್ರು ಇಲ್ಲ. ನಿಮ್ಮ ಪ್ರತಿ ಮಾತಲ್ಲೂ ಕೂಡ ಸಮಾಜದ ಬಗ್ಗೆ ಕಾಳಜಿ, ಒಂದಿಷ್ಟು ಕೃತಜ್ಞತೆ ಕಾಣೋದನ್ನ ನಾನು ನೋಡ್ತಾ ಇದ್ದೀನಿ. ಅದು ಬಹಳ ಇಂಪ್ರೆಸಿವ್ ಆಗಿದೆ. ಯಾರು ನಿಮ್ಮ ಪ್ರಸ್ತುತ ರಾಜಕಾರಣದಲ್ಲಿ ಆತ್ಮೀಯ ಸ್ನೇಹಿತ ಯಾರು? ಬಹುಶಃ ಆತ್ಮೀಯ ಸ್ನೇಹಿತರು ರಾಜಕಾರಣದಲ್ಲಿ ಇವತ್ತು ಸಿಗೋದು ಬಹಳ ಕಠಿಣ.
ದಯಮಾಡಿ ಅಪೇಕ್ಷೆ ಮಾಡ್ಬೇಡ್ರಿ. ಅಪೇಕ್ಷೆ ಮಾಡ್ಬಾರ್ರಿ ಅಂತ ನಮ್ಮನ್ನ ಪರೀಕ್ಷೆ ಮಾಡಕ್ ಕುಂತೀರಿ. ಇಲ್ಲ ಇಂಪಾಸಿಬಲ್ ಥಿಂಗ್. ಹಿತಶತ್ರುಗಳು ಬಹಳ ಜನ ಸಿಗ್ತಾರೆ. ಹೌದ್ರಿ. ಯಾಕಂದ್ರೆ ರಾಜಕಾರಣ ಇಷ್ಟು ಹೊಲಸೈತಿ, ನೀವು ಯಾರ ಸ್ನೇಹಿತ ಆತ ಬೇಸವ್ರ, ನಿಮ್ಮನ್ನ ಕಾಲೇಜಿಗೆ ಅವ್ರ ಮ್ಯಾಗ ಬರಕ್ ನೋಡೋ ಮುಂದೆ ಯಾವ ಸ್ನೇಹಿತ ಆತ ಬೇಸವ್ರು. ಇನ್ನ ಯಾರು ಹಿತಶತ್ರುಗಳು ಅಂದ್ರೆ ಬಹಳ ಜನ ಅದಾರ. ಅದ್ರ ಹೆಸರು ಹೇಳ್ಬೋದು ನಾನು ನಿಮಗೆ ನಿಮಗೆ ಏನ್ ನಿಮ್ಗೆ ಅವ್ರ ಹೆಸರು ಎಲ್ಲ ಏನಾಗುತ್ತೆ ಈಗ ಹಿಂದೆ ನಾವು ಸಣ್ಣವರಿದ್ದಾಗ ಎಲ್ಲ ಬಗಲ್ ಮೇಚೂರಿ ಎಲ್ಲ ಬಗಲಾಗ ಅದಾರ. ಬಟ್ ಸ್ನೇಹಿತರು ಅನ್ನೋದು ಸಿಗುದ ಬಹಳ ಕಠಿಣ ಇವತ್ತಿನ ದಿನ ಮಾಡಿದಾಗ. ಇನ್ನ ನಾನು ಸಾಲಿ ಕೇಳಿ ಮುಂದೆ ಯಾರು ನಮ್ಮ ಮಗನ ಸ್ನೇಹಿತರು ಅಂತಂದ್ರೆ ನಾ ಹೇಳ್ಬೋದು. ಇದೇ ಶಂಕರ್ ಗುಡ್ಚಿ, ಅವನ ಇಬ್ರು ಮಕ್ಕಳು ಬಿಕಾಮ್ ಆಗ್ಯಾರಿಗೆ. ಒಬ್ಬ ಹುಡುಗನ ನಾನು ಬ್ಯಾಂಕ್ನ ಹಾಕ್ಯಾನ, ಮತ್ತೊಬ್ಬ ಈರಪ್ಪ ಶಿರಟ್ಟಿ ಅವ್ನು ಪಟ್ಟಿ ಅಂಗಡಿ ಇಟ್ಟಾನ. ಬಟ್ ವೆಲ್ ಟು ಡೂ ಅದಾರ, ಅವನು ವೆಲ್ ಟು ಡೂ ಅದಾನ, ಅವನು ವೆಲ್ ಟು ಡೂ ಅದಾನ. ಇನ್ನೊಬ್ಬ ಬಾಗಿ ಅಂತ ನನ್ನ ಜೊತೆ ನಾವೆಲ್ಲ ಬೆಳೆದವ್ರ ಹೊಲ ಕೂಡಿ ಕೆಲಸ ಮಾಡಿದವ್ರು. ನಾವು ಈಸ್ LIC ಡೆವಲಪ್ಮೆಂಟ್ ಆಫೀಸರ್. ನಾವು 4 ಮಂದಿ ಒಂದು ತಾಟ್ನ್ಯಾಗ ಹುಟ್ಟಿದೀವು, ಸುಖ ದುಃಖ ಹಂಚ್ಕೊಂಡಿದೀವು, ಹರಕ್ ಬಡಿಯನ್ ಹಾಕಿದೀವಿ, ಹರಕ್ ಚಡ್ಡಿ ಹಾಕಿದೀವಿ. ಬಹಳ ಸ್ನೇಹ ಇಲ್ಲ ನಾವ್ ನಮ್ ಜನ್ಮ ಅವ್ರು ತಿಳ್ಕೊಬೇಕ್ರಿ. ಈಗಿನ ಹುಡುಗರು ತಿಳ್ಕೊಬೇಕ್ರಿ. ರಮೇಶ್ ಕತ್ತಿ ಮಗ ಮ್ಯಾಗಿಂದ ಬಿದ್ದಿಲ್ಲ, ಅವನು ನಿಮ್ಮಂಗನ ಹಾದಿಗೆ ಬಂದಾನ, ಈ ಭೂಮಿಗೆ ಬಂದಾನ. ಬಟ್ ಮನ್ಯಾಗ ಕೂತಿಲ್ಲ, ತಲೆ ಓಡಿಸಿದನು, ಮೈಯಾಗ ರೆಟ್ಟಾಗ ತಕ್ಕ ದುಡಿದನು, 4 ದುಡ್ಡು ಮನೆಗೆ ಕೊಟ್ಟಿದನು, 4 ದುಡ್ಡು ನಾ ಖರ್ಚು ಮಾಡಿದನು. ಇನ್ನೊಬ್ರಿಗೆ ಭಾರ ಆಗಿ ಬದುಕಿಂತ ಏನು ಅನ್ಸ್ಕೊಂಡಿಲ್ಲ, ಅಂತ ಅವಕಾಶ ಕೊಟ್ಟಿಲ್ಲ. ಶಿಕ್ಷಕರ ಹೇಳಿದಂತ ಮಾತನ್ನ ಶಿರಸಾ ವಹಿಸಿ ನಾನು ಪಾಲಿಸಿದನು. ಊರಾಗ ಹಿರಿಯರ ಮಾತನ್ನ ಪಾಲಿಸಿದನು, ಹೆತ್ತ ತಂದೆ ತಾಯಿ ಮಾತನ್ನ ಪಾಲಿಸಿದನು, ಅಣ್ಣನ ಮಾತನ್ನ ಪಾಲಿಸಿದನು. ಇವು ಹುಡುಗರಿಗೆ ಈಗ ಅಣ್ಣ ಅವ ಅಪ್ಪ ಏನ್ ಹೇಳಕ ಅಂತ ಅಡ್ಡ ಮಾತಾಡ್ತಾರ, ಅವ್ರ ಕಾಲ ಮ್ಯಾಗ ಕಲ್ಕೋತಾರ. ಈಗ ನೋಡ್ರಿ ಮೊನ್ನೆ ಒಬ್ಬನ್ ಬರತ್ತ ನಾನು ಮುಂದೆ, ಆ ಸೈಕಲ್ ಮುಟ್ಕೊಂಡು ಹಿಂಗ ಹೊಂಟಾವ್, ಮೊಬೈಲ್ ಹಿಡ್ದ ಮತ್ತೆ ಮೊಬೈಲ್ ಹಿಡ್ದು ಹಿಂಗ ಹೊಂಟ. ಪಾಪ ಅವ್ರ ತಂದೆ ತಾಯಿ ಬೇಡ್ಕೊಂಡು ದೇವ್ರಿಗೆ ಹರಕಿ ಹೊತ್ತು ಹೊಡೆದಿರ್ತಾರ. ಬಟ್ ಅವ ಹೋಗಲಕ್ ಪುಣ್ಯಾತ್ಮ, ಇವ್ರ ತ್ರಾಸ ಅವ್ನ್ ಗೊತ್ತಾಗಂಗಿಲ್ಲ. ಮುಂದೋಗಿ ಆಕ್ಸಿಡೆಂಟ್ ಆತು, ಡೆತ್ ಆತು, 5 ಸೆಕೆಂಡ್ ನೋಡಿದ ಹುಡುಗ ಮುಂದೆ 5 ಸೆಕೆಂಡ್ ಮುಂದೆ ಇದ್ದಿರ್ಕಿಲ್ಲ, ಡೆತ್ ಆಗಿ ನನ್ನ ಕಣ್ ಮುಂದೆ ಆತು. ಬಟ್ ಅವ್ ಹೋದ ಪಾಪ. ಖರೀ ಇವ್ರದ್ದು ಯಾರು 22-23 ವಯಸ್ಸಿರ್ಬೇಕು. ಎಸ್, ಅದಕ್ಕೆ ದಯಮಾಡಿ ಅರ್ಥ ಮಾಡ್ಕೊಡ್ರಿ. ಸೈಕಲ್ ಮೋಟರ್ ನಾವು ಹೊಡ್ದು ನಿಮ್ 10 ಬಡ್ಡಿನೂ ಹೊಡಿತಾನ, ತಾಕತ್ ಐತ್ ನನಗ. ಮಕ್ಕಳ ನೀವೇನು ನಾವು ಹೊಡೆದು ನೀವೇ ಬಗ್ರಿ ಹೊಡಿತತ್ತ ಅಂದ್ರೆ ನೀವು ಬುಲೆಟ್ ತಗೊಂಬರ್ರಿ, SD ತಗೊಂಬರ್ರಿ, ಬೆಕ್ಕ ತಗೊಂಬರ್ರಿ ಎಲ್ಲ ಹೊಡಿತಾನ. ಆದ್ರ ನಮ್ಮನ್ನ ನಂಬಿಕೊಂಡು ಬದುಕಿದಂತ ಜೀವಗಳು ಅದಾವ ಮನೆ. ಅಕ್ಕ ತಂಗಿ, ಅವ್ವ ಅಪ್ಪ, ಸಂಬಂಧಿಕರು, ಅಣ್ಣ ತಮ್ಮ ನಮ್ಮನ್ನ ನಂಬ್ಕೊಂಡದಾರ. ನಮಗೇನು ಹೆಸ ಕಡಿಮೆ ಆದ್ರೆ ಅವ್ರು ಬದುಕಂಗಿಲ್ಲ, ಇದ್ದು ಸತ್ತಂಗ ಆಗ್ತಾರ. ಆ ಅನ್ಯೋನ್ಯತೆ ಇಟ್ಕೊಂಡು ಹೋಗ್ರಿ. ಜೋರ್ ಹೊಡಿದ್ರಿಂದ ಏನು 1 5 ಮಿನಿಟ್ ತಡ ಮಾಡಿ ಹೋಗ್ತೀರಿ ಇಷ್ಟೇ. ಅದರಲ್ಲಿ ಬಹಳ ಉತ್ತಮವಾದಂತ ಸಂದೇಶ ನೀವು ಕೊಟ್ಟಿದ್ರಿ ಸರ್. ಹಂಗ ನೆನಪಾತು. ಈಗ ನೀವು ನಿಮ್ಮನ್ನ ಈಗಲೂ ಹುಡುಗರ ಅದೀರಿ ನೀವು, ಇಲ್ಲ ಅನ್ನಲ್ಲ. ಆದ್ರೂ ಹುಡುಗರು ವಯಸ್ಸಿನಾಗ ತುಂಟತನ ಎಲ್ಲ ಹೆಂಗಿತ್ತು? ಇತ್ತು ಬಿಡ್ರಿ, ಮಾಡಿದ್ವಿ ಅದಕ್ಕೆ ಶ್ರೇಷ್ಠ. ಅದಕ್ಕೆ ತುಂಟತನದಲ್ಲಿ ಶ್ರೇಷ್ಠರು. ಫಸ್ಟ್ ಹುಡುಗರೆಲ್ಲ ಹೇಳ್ತಾರೆ ಈಗ ಇದು ಚೆನ್ನಾಗಿರೋದು ಅಂತ. ಹಂಗೆ ನೀವು ತುಂಟತನ ಮಾಡೋದು ತಪ್ಪಲ್ಲ, ಆದ್ರೆ ಅದರಿಂದ ಸಮಾಜದಲ್ಲಿ ತಪ್ಪಿಸ್ತಾ ಅಂತ ತುಂಟತನ ಮಾಡುದು ಬಹಳ ಆರೋಗ್ಯಕ್ಕೆ ಒಳ್ಳೇದು, ಲೈಫ್ ಸ್ಟೈಲ್ಗೂ ಒಳ್ಳೇದು, ನಿಮ್ಮ ಜೀವನದಕ್ಕೂ ಒಳ್ಳೇದು. ತುಂಟತನ ಬಹಳ ಅವಶ್ಯ ಮಾಡಬೇಕು. ಜಗತ್ತಿನಲ್ಲಿದ್ದ ವಿಶೇಷತೆಗಳನ್ನ ಕಲ್ಕೊಳ್ತೀರಿ. ಖರೆ ಆ ನಿಮ್ಮ ತುಂಟತನ ಸಮಾಜಕ್ಕೆ ನೋವನ್ನುಂಟು ಮಾಡಬಾರ್ದು. ನಿಮ್ಮೊಂದು ತುಂಟತನ ಸಮಾಜದಲ್ಲಿ ನಿಮ್ಮ ತಪ್ಪಿಸ್ತರ ಸ್ಥಾನದಲ್ಲಿ ನಿಮ್ಮನ್ನ ನಿಲ್ಲಿಸಬಾರ್ದು. ಆ ನಿಮ್ಮ ತುಂಟತನ ನಿಮ್ಮ ತಂದೆ ತಾಯಿಯ ಮಖ ಕೆಳಗಾಗುವಂಗ ಮಾಡಬಾರ್ದು. ಆ ಒಂದು ತುಂಟತನ ನಿಮ್ಮ ಊರಿನ ಒಂದು ಸಂಸ್ಕೃತಿಗೆ ಧಕ್ಕೆ ತರುವಂತದ್ದು ಆಗಿರಬಾರ್ದು. ಇವು ನಮ್ಮಲ್ಲಿ ವಿನಂತಿ, ಇವೆಲ್ಲ ವಿನಂತಿ ಮಾಡ್ಕೊ ಸರ್. ಹಾಗೇನೆ ನಿಮ್ಮ ಬಯೋಡೇಟಾ ನೋಡ್ತಾ ಇದ್ದೆ, ಅದನ್ನ ಗಮನಿಸಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆ ಉದ್ಯೋಗ ರತ್ನ ಪ್ರಶಸ್ತಿಗಳು ಕೊಟ್ಟಾರ, ಗೋಲ್ಡ್ ಮೆಡಲ್, ಆಮೇಲೆ ವಾಲಿಬಾಲ್ ಪ್ಲೇಯರ್. ಎಸ್, ಅಬ್ಸಲ್ಯೂಟ್ಲಿ ಐ ಆಮ್ ವಾಲಿಬಾಲ್ ಪ್ಲೇಯರ್. ಆದ್ರೆ ನಾವು ಇವು ಟಚ್ ಅದು ಏನಿಲ್ರಿ, ನಾವು ಪುಟ್ಟ ಬರಬಿಡೋದು, ಆ ಕಡೆ ದಂಡಿಗೆ ಆಡ್ಸೋದು. ಈ ಟಚ್ ಕೊಡು, ನೀ ಹಿಡಿ ನಮ್ಗೆ ಎಂದು ಬಂದಿಲ್ಲ ಮತ್ತೆ ಬರುವುದಿಲ್ಲ. ಇವ್ರ ಟಚ್ ಕೊಡ್ತಾರ, ಈಗಿನ ಹುಡುಗರ ತಾವ ರಮೇಶ್ ಟಚ್ ಕೊಡ್ತಾರ. ನಮ್ಗೆ ಆಗುದಿಲ್ಲಪ್ಪ, ನಮ್ ಕಡೆ ಬಂದ್ರ ನಾ ಹತ್ತದ 8,000 ಅಲ್ಲೇ ನೀವು ಹುಡ್ಕೋರಿ, ಟಚ್ ಕೊಡ್ರಿ, 2,000 ಕೊಡ್ತೀರಿ ಕೊಡ್ರಿ.
ನಾವು ವಾಲಿಬಾಲ್ ಫುಲ್ ಆಡಿದ್ವಿ. ರಾತ್ರಿ 2 ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ದಾಗ ನಿಮ್ನ ಇಷ್ಟಪಡೋ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇತ್ತು ಅಂತ ಅನಿಸ್ತದೆ. ಯಾವ್ದು ಇರ್ಬೋದ್ರಿ, ಬಟ್ ಯಾರು ಕೆಲವೊಂದ್ ಜನ ಹೇಳ್ಯಾರ, ಕೆಲವೊಂದ್ ಜನ ಹೇಳಿಲ್ಲ. ಹೌದ್ರಿ, ಹೇಳ್ಯಾರ, ಕೆಲವೊಂದ್ ಜನ ಹೇಳ್ಯಾರ. ಟ್ಯೂಷನ್ ಬರ್ಬೇಕು ನಾವು. ಇಲ್ಲ, ಒಂದ್ 3-4 ಪ್ರಪೋಸಲ್ ಬಂದಿದ್ದು. ನಿನ್ನ ಮದುವೆ ಆಗ್ತಾನೋ ಹಿಂಗ ಬಂದಿದ್ದು. ನಾನ ಎಲ್ಲಿ ನಮ್ಮವ್ವ ಅಪ್ಪ ಎಲ್ರಿ ಬಡ ಹೊರಗೆ ಹಾಕಿದ್ರೆ ಎಲ್ಲಿ ಹೋಗುದು? ಅದಕ್ಕೆ ನಮ್ಮವ್ವ ಅಪ್ಪ ಏನ್ರ ಅಂದ್ರೆ ನಾಳೆ ನನಗೂ ತ್ರಾಸ. ಮತ್ತ ಹೆಣ್ಣಿನ ಮನಸ್ಸು, ಮತ್ತು ಹೆಣ್ಣಿಗೆ ತಾಯಿ ರೂಪದಲ್ಲಿ ಹೆಣ್ಣು ಕಾಣ್ತೀವಿ, ಅಕ್ಕನ ರೂಪದಲ್ಲಿ ಹೆಣ್ಣು ಕಾಣ್ತೀವಿ, ತಂಗಿ ರೂಪದಲ್ಲಿ ಹೆಣ್ಣು ಕಾಣ್ತೀವಿ, ಹೆಂಡತಿ ರೂಪದಲ್ಲಿ ಹೆಣ್ಣು ಕಾಣ್ತೀವಿ. ಆದ್ರೆ ಅದ ಮನೆಯವರ ಒಪ್ಪಿಗೆ ಎಲ್ಲರದು ಇದ್ರೂ ಅದು ಸ್ವೀಕಾರ ಮಾಡೋದು ಒಳ್ಳೇದು. ಒಂದು ವೇಳೆ ನಮ್ಮ ತುಂಟಾಟಕ್ಕೆ ಅಥವಾ ನಮ್ಮ ಆಶಯ ಆಕಾಂಕ್ಷೆಗಳನ್ನ ಅಥವಾ ನಮ್ಮ ಪ್ರೀತಿ ಪ್ರೇಮದ ಬೆಲೆಗೆ ಒಳಗೆ ಬಿದ್ದು ಅದನ್ನ ಸ್ವೀಕಾರ ಮಾಡಿದೀವಿ ಅಂದ್ರೆ, ನಾ ಸ್ವೀಕಾರ ಮಾಡಿರ್ಬೋದು, ಅವ್ವ ಅಪ್ಪ ಸ್ವೀಕಾರ ಮಾಡಲಿಲ್ಲ ಅಂದ್ರೆ, ನನ್ನ ಅಕ್ಕ ತಂಗಿ ಸ್ವೀಕಾರ ಮಾಡಲಿಲ್ಲ ಅಂದ್ರೆ, ನನ್ನ ಅಣ್ಣ ತಮ್ಮ ಸ್ವೀಕಾರ ಮಾಡಲಿಲ್ಲ ಅಂದ್ರೆ, ನನ್ನ ಸಂಬಂಧಿಕರು ಸ್ವೀಕಾರ ಮಾಡಲಿಲ್ಲ ಅಂದ್ರೆ, ಅಕ್ಕಿಗೆ ಮಾಡಿದಂಥ ದೊಡ್ಡ ಮೋಸ ನಾ ಸಾಯುವವರೆಗೆ ನಾನು ದೇವರು ನನಗೆ ಕ್ಷಮಾ ಮಾಡಂಗಿಲ್ಲ, ನಾ ಸ್ವತಕ್ಕೂ ನನಗೆ ಕ್ಷಮಾ ಮಾಡ್ಕೊಳಂಗಿಲ್ಲ. ಅದಕ್ಕೆ ಜಾತಿ ಮತ ಧರ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಮನಸ್ಸಿದ್ರೆ, ನಿಮ್ಮ ಮನೆಯವರ ಒಪ್ಪಿಗೆ ಇದ್ರೆ ಮುಂದುವರಿರಿ. ಇಲ್ಲಾತು ಅಲ್ಲಿಗೆ ಆ ಪ್ರೀತಿ ಎಷ್ಟೊಂದು ಅತಿಯಾದ ಪ್ರೀತಿ ನೋವನ್ನೇ ಕೊಡುತ್ತದೆ. ಆ ನೋವು ಪ್ರೀತಿಯ ಸಂಕೇತವಾಗಿರುತ್ತದೆ. ಅತಿಯಾದ ಪ್ರೀತಿ ನೋವನ್ನೇ ಕೊಡ್ತೈತಿ. ಅಷ್ಟು ಪ್ರೀತಿ ಮಾಡಿ ನೋವು ತಗೊಂಡು ಮತ್ತೆ ಜೀವನದ ನೀವ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ಬೇಡ್ರಿ. ಯಾರೇ ಇದ್ರು ಸಹಿತ ಅದರ ಆಗು ಹೋಗುಗಳ ಬಗ್ಗೆ, ಮನೆತನದ ಬಗ್ಗೆ, ನಿಮ್ಮ ಬಗ್ಗೆ, ಆ ಹೆಣ್ಮಗಳ ಅಂದ್ರೆ ನಮ್ಮ ಸಹೋದರಿ ಬಗ್ಗೆ, ಎಲ್ಲರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇವತ್ತು ಯಾವುದೋ ಒಂದು ನಿರ್ಣಯ ಮಾಡಬೇಕು. ಹೊರತು ಇವತ್ತು ದುಡುಕಿ ಏನಾದರೂ ಮಾಡಿದ್ರೆ ಸಕ್ಸಸ್ಫುಲ್ ರೇಟ್ ಇಸ್ ವೆರಿ ಲೆಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಸಕ್ಸಸ್ಫುಲ್ ರೇಟ್ ಇಸ್ ವೆರಿ ಲೆಸ್. ಯಾಕಂದ್ರೆ ಏನೋ ಒಂದು ವಯಸ್ಸಿನ ಹುಮ್ಮಸದಲ್ಲಿ, ಬಿಸಿ ರಕ್ತದಲ್ಲಿ ಏನೋ ಒಂದು ನಿರ್ಣಯ ಮಾಡ್ತಾರೆ, ಬಟ್ ಸಕ್ಸಸ್ ರೇಟ್ ಇಸ್ ವೆರಿ ಲೆಸ್. ಏನೋ ಪ್ರೀತಿಯಿಂದ ಹುಟ್ಟಿದ 2 ಹುಡುಗರು ಇರ್ತಾರೆ, ನಿಮ್ಮಲ್ಲಿ ಏನೋ ಸಮಸ್ಯೆಗಳು ಬಂದ್ಬಿಟ್ರೆ ಆ ಹುಡುಗರು ಏನ್ ಮಾಡಿದಾವ ತಪ್ಪ? ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಡ್ರಿ ಅಂತ ಮನವಿ ಮಾಡ್ತಾ ಇದ್ದೀನಿ. ನಾನು ತಿಳಿದದ್ದನ್ನು ಹೇಳಿದ್ದೀನಿ. ಸ್ವೀಕಾರ ಮಾಡೋರು ಮಾಡ್ರಿ, ಬೇಡವ್ರು ಬಿಡ್ರಿ, ಬಟ್ ನಾನು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. You have made me speechless, sir. This is my frank opinion. ನಿಜಕ್ಕೂ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಕಾರ್ಯಕ್ರಮದ ಕೊನೆಯಲ್ಲಿ ಏನ್ ಸಂದೇಶ ಕೊಡ್ತೀರಿ ಅಂತ. ಅನಿಸ್ತು ಅವ್ರು ಆಡಿದ ಪ್ರತಿಯೊಂದು ಮಾತು ಸಂದೇಶ ಆಗಿರುವಾಗ ಇನ್ನೇನ್ ಕೇಳೋದು ಅಂತ ಅನಿಸ್ತು. ಅಲ್ಲ, ಒಂದು ವಾಕ್ಯವನ್ನು ಹೇಳ್ತೀನಿ ನಾನು. ಪ್ಲೀಸ್ ಒಂದು ವಾಕ್ಯವನ್ನು ಹೇಳ್ತೀನಿ. ಹಾಲನ್ನು ನಾವು ಹಸುವಿನಿಂದ ಅಥವಾ ಎಮ್ಮೆಯಿಂದ ಕರಿತೀವಿ, ಅದನ್ನು ಕುದಿಸ್ತೀವಿ, ಕೆನೆ ತೆಗಿತೀವಿ, ಮೊಸರು ಮಾಡ್ತೀವಿ, ಮಜ್ಜಿಗೆ ಮಾಡ್ತೀವಿ, ಬಂದಂಥ ಬೆಣ್ಣೆ ಮಾಡ್ತೀವಿ, ಬೆಣ್ಣೆಯಿಂದ ತುಪ್ಪನ್ನು ಮಾಡ್ತೀವಿ. ತಿರುಗಿ ಆ ತುಪ್ಪನ ಆ ಹಾಲಿನಲ್ಲಿ ಹಾಕಿದರೆ ಅದು ಕೂಡ್ಕೊಳ್ಳೋದಿಲ್ಲ, ಕರ್ಕೊಳ್ಳೋದಿಲ್ಲ. ಯಾಕಂದ್ರೆ ಇದು ಮಡಿವಂತ, ಅದು ಮೈಲಿಗೆವಂತ. ಅದಕ್ಕೆ ಸಜ್ಜನರ ಸಂಘ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ನೀವು ಬೆಳ್ಕೊಡ್ರಿ, ನಿಮ್ಮ ಮನೆತನ ಬೆಳೆಸ್ರಿ, ನಿಮ್ಮ ಊರಿನ ಗೌರವವನ್ನು ಬೆಳೆಸ್ರಿ, ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು, ಶಕ್ತಿಯನ್ನು ಕೊಡುವಂಥ ಕೆಲಸ ನೀವು ಮಾಡ್ರಿ ಅನ್ನುವಂಥ ಬಯಕೆ ನಿಮ್ಮ ಅಣ್ಣನಾಗಿ, ನಿಮ್ಮ ತಮ್ಮನಾಗಿ, ನಿಮ್ಮ ಮನೆಯ ಮಗನಾಗಿ ಅಥವಾ ಹಕ್ಕಿನಿಂದ ನಾನು ರಮೇಶನ ಹೇಳಾಕತ್ತ ಅಂತ ತಿಳ್ಕೊಡ್ರಿ. ಆ ನಿಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದೇ ಸೋಪಾನವಾಗಿರ್ತಕ್ಕಂಥ ಜೀವನ ನಿಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ ಜೊತೆ ತಾವು ತಮ್ಮ ಜೀವನವನ್ನು ಸಾಗಿಸ್ರಿ. ಮತ್ತು ಮನೆಗೆ ಬಂದಂಥ ಜನರಿಗೆ ಏನು ನೀರು, ಒಂದು ಹಣ್ಣು, ರೊಟ್ಟಿಯೋ ಅಥವಾ ಅರಿವಿಯೋ ಅಂಗಿಯೋ ಏನೋ ಕೇಳಕ್ಕೆ ಬಂದಾಗ ದಾನ ಧರ್ಮ ಮಾಡಿದ್ರೆ ಆ ಪುಣ್ಯ ನಾಳೆ ನಿಮ್ಮ ಮಕ್ಕಳಿಗೆ ನಿಲ್ತದೆ, ನಿಮ್ಮ ಮೊಮ್ಮಕ್ಕಳಿಗೆ ನಿಲ್ತದೆ. ಇವತ್ತು ನಿಮಗೆ ನಿಲ್ಲಕ್ಕಿಲ್ಲ, ಆದರೆ ನೀವು ಮಾಡಿದಂಥ ದಾನ ಧರ್ಮ, ಪ್ರೀತಿ ಪ್ರೇಮ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ನಿಲ್ತದೆ. ಇವತ್ತು ಉಮೇಶ್ ಕತ್ತಿ ನಾನು ಪುಣ್ಯ ಮಾಡಿದೆವು ಪಾಪ ಮಾಡಿದೆವು ನಂಗೆ ಗೊತ್ತಿಲ್ಲ, ಆದ್ರೆ ನಾನು ಖಂಡಿತವಾಗಿ ಹೇಳ್ತೀನಿ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜ, ನಮ್ಮ ಆಯಿ ಅಥವಾ ನಮ್ಮ ಮಂಡನದ ಹಿಂದಿನ ಹಿರಿಯರು ಅವ್ರೇನೋ ಒಳ್ಳೆಯ ಕೆಲಸ ಮಾಡಿದ್ರೆ ಅದು ಪುಣ್ಯ ಈಗ ನಮಗೆ ಬಂದಿರ್ತದೆ. ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ನಮ್ಮ ನಾಳಿನ ಪುಣ್ಯ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬಂದು ನಿಲ್ತದ ಅನ್ನೋಂಥ ಭಾವನೆ ನನ್ನಲ್ಲಿದೆ. ಅದಕ್ಕೆ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯವರಂಥವರಾಗಿ ಬದುಕ್ರಿ ಅನ್ನುವಂಥ ಹಾರೈಕೆ ತಮ್ಮೆಲ್ಲರಿಗೂ ಇದೇ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀವಿ.
ನಾನು ತಿಳಿದು ಹೇಳಿದ್ರಿ ನಾನು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮುಂದಿನ ದಾರಿ ತುಂಬಾ ಸುಗಮವಾಗಿರ್ಲಿ. ನಿಮ್ಮ ಎಲ್ಲ ಸದುದ್ದೇಶದ ಸಂಕಲ್ಪಗಳು ಈಡೇರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಸ್ನೇಹಿತರೆ, ನಿಜಕ್ಕೂ ನಾವು ಸುಮ್ಮನೆ ಸ್ಪೀಚ್ಲೆಸ್ ಅಂತ ಹೇಳಿಲ್ಲ, ನಿಜಕ್ಕೂ ಮಾತುಗಳೇ ಬರೋಕ್ ಕಷ್ಟ ಆಗುತ್ತೆ ಅವ್ರ ಮಾತುಗಳನ್ನು ಗಮನಿಸಿದಾಗ. ಅವರಲ್ಲಿ ಒಬ್ಬ ಆಂಟ್ರಪ್ರನರ್ ಇದ್ದಾನೆ, ಒಬ್ಬ ಫಿಲಾಸಫರ್ ಇದ್ದಾನೆ, ಸಮಾಜದ ಒಂದು ನ್ಯಾಯವನ್ನು ಕಾಪಾಡಬೇಕು ಅನ್ನುವ ಒಬ್ಬ ಒಂದು ಸೇವಾ ಮನೋಭಾವನೆ ಇರುವಂತ ಸೇವಕ ಇದ್ದಾನೆ. ಏನಿಲ್ಲ ಅಂತ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಯುವಕರಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಸರ್ವಾಂಗೀಣ ಅಭಿವೃದ್ಧಿಯತ್ತ ಸಾಗಬೇಕು ಅನ್ನುವ ಅವರ ತುಡಿತ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅನುಕರಣೀಯ. ಹಾಗೆಯೇ ಅವರಲ್ಲಿರುವಂತಹ ಮುಗ್ಧತೆ, ಕೃತಜ್ಞತೆ, ಅದು ನಾವು ಕೂಡ ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೇದಾದೀತು ಅನ್ನೋದು ನನ್ನ ಪ್ರಾಮಾಣಿಕ ಭಾವನೆ. ಈ ಕಾರ್ಯಕ್ರಮ ನಿಮಗೆ ಬಹಳ ಇಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ವಿಶ್ವಾಸ. ಇದಾಗಿತ್ತು ಇವತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.